ರವಿ ಅಲೆಯವರಾಯರ್ನ ತಂದೆಯವರು ಕಾವಿಶ್ರೀ ಸುಬ್ರಹ್ಮಣ್ಯ ಯಕ್ಷಗಾನ ಕಲಾ ಸಂಘ ಕಳೆದ 50 ವರ್ಷಗಳಿಂದ ಬರ್ತಾ ಇತ್ತು. ಹಾಗೆ ಬರ್ತಾ ಇರುವಾಗ ರವಿ ಅಲೆಯವರಾಯರು ಕೂಡ ಒಂದು ತಂಡದಲ್ಲಿ ಬಹಳ ಪ್ರಮುಖರಾಗಿದ್ದರು. ಮಕ್ಕಳನ್ನು ಸಿದ್ಧಗೊಳಿಸಿ ತೆಂಕುದಿಟ್ಟಿನಲ್ಲಿ ಪ್ರಪ್ರಥಮವಾಗಿ ಮಕ್ಕಳ ಮೇಳವನ್ನು ಪ್ರಾರಂಭಿಸಿ 25 ವರ್ಷಗಳಾಯಿತು. ಆ ಮೇಳದಲ್ಲಿ ಈ 24 ವರ್ಷಗಳಲ್ಲಿ ಹಾದಿಯಲ್ಲಿ ಪ್ರತಿ ವರ್ಷ ಸರಾಯು ಸಪ್ತಾಹ ಮಾಡ್ತಾ ಬರ್ತಾ ಇದ್ದೀವಿ. ಈಗ ಕಳೆದ ಕೆಲವು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಈ ವೇದಿಕೆಯಲ್ಲಿ ಅದನ್ನು ಜರುಗಿಸ್ತಾ ಇದ್ದೇವೆ. ಇವತ್ತಿನ ದಿವಸ 24ನೇ ವರ್ಷದ ಸಮಾರೋಪ ವೇದಿಕೆಯಲ್ಲಿ ನಾವಿದ್ದೇವೆ. ಸುಮಾರು ಒಂದು ವಾರದಲ್ಲಿ 200ಕ್ಕೂ ಮಿಕ್ಕಿ ಬೇರೆ ಬೇರೆ ಪಾತ್ರಧಾರಿಗಳು ಈ ವೇದಿಕೆಯಲ್ಲಿ ಬಂದು ತನ್ನ ಕಲಾ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಪ್ರಬುದ್ಧ ಕಲಾವಿದರ ಕಾರ್ಯಕ್ರಮಗಳು ಕೂಡ ಇದರ ಜೋಡಣೆಯಾಗಿದೆ. ಈ ಸಂದರ್ಭದಲ್ಲಿ ಅದಕ್ಕೆ ಜೊತೆಯಾಗಿ ಪ್ರತಿದಿನ ಸಭಾ ಕಲಾಪವನ್ನು ನೆರವೇರಿಸಿ ಅದರಲ್ಲಿ ಯಕ್ಷಗಾನದ ಬೇರೆ ಬೇರೆ ಕೊಡುಗೆಗಳನ್ನು ನೀಡಿದವರನ್ನು ಗೌರವಿಸುವ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೇವೆ. ಭಾಗವತರಾದಂಥ ಡಾಕ್ಟ್ರು ಬನ್ನಿ, ಒಂದು ವಿಷಯ ಸನ್ಮಾನಕ್ಕಾಗುವ ಅವರ ಕಾರ್ಯಕ್ರಮವನ್ನು ನೀಡಿದ್ದಾರೆ. ನಮ್ಮ ಜೊತೆ ಈ ಕಾರ್ಯಕ್ರಮ ಯಾವಾಗಲೂ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ಸಮಾರೋಪ ವೇದಿಕೆಯನ್ನು ನೆರವೇರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಆಗಮಿಸಿದಂಥ ಎಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ನಿರ್ದೇಶಕರಾದಂಥ ರವಿ ಅಲೆಯವರಾಯರು. ಕ್ಷೇತ್ರದ ಮುಕ್ತೇಶ್ವರರವರು ಕೂಡ ಇದರ ಜೊತೆ ನಮ್ಮ ಕೈ ಜೋಡಿಸಿದ್ದಾರೆ. ಯಾರಾದರೂ ಆಗಮಿಸಿದರೆ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಸಮಾರೋಪ ವೇದಿಕೆಯನ್ನು ನೆರವೇರಿಸುವ ಅತಿಥಿಗಳನ್ನು ಈ ವೇದಿಕೆಯಲ್ಲಿ ರವಿ ಅಲೆಯವರಾಯರು ಸ್ವಾಗತಿಸಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೂ ಧರ್ಮಾಭಿಮಾನಿಗಳೇ, ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ದೇವಸ್ಥಾನದ ರಜಾಂಗಣದಲ್ಲಿ ದೇವಸ್ಥಾನದ ಸಹಯೋಗದೊಂದಿಗೆ ನಮ್ಮ ಈ 24ನೇ ವರ್ಷದ ಸಪ್ತಾಹ ಸಮಾಪನಗೊಳ್ಳಲಿಕ್ಕಿದೆ. ಇವತ್ತು ಸಮಾರೋಪದ ವೇದಿಕೆಯಲ್ಲಿ ನಾವೆಲ್ಲ ಇದ್ದೇವೆ. ತುಂಬ ಸಂತೋಷದ ವಿಷಯ, ಈ 7 ದಿವಸಗಳಲ್ಲಿ ನಿರ್ವಿಘ್ನವಾಗಿ ಮಂಜುನಾಥ ಮಹಾಗಣಪತಿ ದೇವರ ಸಾನ್ನಿಧ್ಯ ನಮಗೆ ಉತ್ತಮ ಒಂದು ಪ್ರೋತ್ಸಾಹವನ್ನು ನೀಡಿ ಈ ಯಕ್ಷಗಾನ ಸಪ್ತಾಹವನ್ನು ಯಶಸ್ವಿಗೊಳಿಸುವರೆ ಕಾರಣವಾಯಿತು. ಅನೇಕ ವ್ಯವಸಾಯಿ ಮತ್ತು ತಿರುಗಾಟ ಕಲಾವಿದರು ಈ ನಮ್ಮ ಸರಿಯು ಸಂಸ್ಥೆಯೊಂದಿಗೆ ಜೋಡಿಕೊಂಡು ಮಕ್ಕಳನ್ನು ಕೂಡ ಪ್ರೋತ್ಸಾಹಿಸ್ತಾ ಕಾರ್ಯಕ್ರಮ ನೀಡುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತೇನೆ. ಇವತ್ತು ನಮ್ಮ ಸಭಾ ಕಾರ್ಯಕ್ರಮದ ಬಳಿಕ ಜಾಂಬವತಿ ಕಲ್ಯಾಣ ಎನ್ನುವ ಕಥಾನಕ ಕಲ್ಯಾಣ ಪ್ರಸಂಗದೊಂದಿಗೆ 24ನೇ ವರ್ಷದ ಸಪ್ತಾಹ ಸಮಾಪನಗೊಂಡು 25ನೇ ವರ್ಷಕ್ಕೆ ನಾವು ಕಾಲಿರಿಸ್ತಾ ಇದ್ದೇವೆ. ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಿಯಲ್ಲಿ ಯಾತ್ರಾ ಉತ್ಸವಕ್ಕೆ ನಮ್ಮ ಈ ತಂಡ ಪ್ರಾರಂಭ ಆಯಿತು. ಅಲ್ಲಿಂದ ಹಿಂದಿರುಗಿ ನೋಡದೆ ಪ್ರತಿ ವರ್ಷ ಕೂಡ ಕಾರ್ಯಕ್ರಮ ನೀಡ್ತಾ ಬಂದಂಥ ಒಂದು ತಂಡ ಮಕ್ಕಳ ಮೇಳವಾಗಿ ಈ 24 ವರ್ಷ ಕಾರ್ಯಕ್ರಮ ಕೂಡ ಜನವರಿ ಜಾತ್ರೆಗೆ ನೀಡಿದ್ದೇವೆ. ಹಾಗಾಗಿ ಈ 24 ವರ್ಷಗಳಲ್ಲಿ ಸಾಕಷ್ಟು ಈ ದೇಶ ಪ್ರವಾಸ ಮಾಡೋದು ಮತ್ತು ಬೇರೆ ಬೇರೆ ಮಾಧ್ಯಮಗಳ ಮೂಲಕ ನಮಗೆ ಪ್ರಚಾರಗಳು ತುಂಬ ಸಿಕ್ಕಿದೆ. ನಮ್ಮ ಕುಡ್ಲ ಇರ್ಬೋದು, ನಮ್ಮ ಟಿ ವಿ ಇರ್ಬೋದು, ಅಥವಾ ಬೇರೆ ಬೇರೆ ಮಾಧ್ಯಮ ಮುಖಾಂತರ. ಇತ್ತೀಚೆಗೆ ನಮ್ಮ ಕೊರೋನಾ ಕಾಲದ ನಂತರ ನಾವು ಈ ಯೂಟ್ಯೂಬ್ಗಳ ಪ್ರಸಾರದ ಮುಖಾಂತರ ನಮ್ಮ ಪ್ರಚಾರಗಳು ನಡೀತಾ ಬಂತು. ಹಾಗೂ ಎಲ್ಲ ವಿವಿಧ ಬರಹ ಮಾಧ್ಯಮಗಳು ಮತ್ತು ದೃಶ್ಯ ಮಾಧ್ಯಮಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ತುಂಬ ಒಂದು ಸಕಾರಾತ್ಮಕ ದೃಷ್ಟಿಯಿಂದ ಪ್ರಕಟಿಸಿ ಸರಿಯು ಸಂಸ್ಥೆಗೆ ಸಾಕಷ್ಟು ಪ್ರಚಾರವನ್ನು ನೀಡಿದ್ದಾವೆ. ಬೇರೆ ಬೇರೆ ಭಾಷೆಗಳಲ್ಲಿ ಯಕ್ಷಗಾನ ಕಾರ್ಯಕ್ರಮ ನೀಡಿದಂಥ ಒಂದು ಏಕೈಕ ತಂಡ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆದಂಥ ತಂಡ ನಮ್ಮದು ಅಂತ ಹೇಳಲಿಕ್ಕೆ ಹೆಮ್ಮೆಯಾಗ್ತದೆ. ಸುಮಾರು 6 ಭಾಷೆಗಳಲ್ಲಿ ನಾವು ಯಕ್ಷಗಾನವನ್ನು ಬೇರೆ ಬೇರೆ ಕಡೆ ನೀಡಿದ್ದೇವೆ. ಇದೊಂದು ಬಹಳ ಸಂಭ್ರಮದ ವಿಷಯ. ಅದು ಕೂಡ ಸಣ್ಣ ವೇದಿಕೆಗಳಲ್ಲಿ ಅಲ್ಲ, ಅಖಿಲ ಭಾರತೀಯ ಸಂಸ್ಕೃತ ಪರಿಷತ್ತು ನಡೆದಾಗ ಬೇರೆ ಬೇರೆ ಪ್ರದೇಶಗಳಲ್ಲಿ, ಉಡುಪಿಯಲ್ಲಿ ಸಹ 1 ವರ್ಷ ಆಗಿತ್ತು, ಆಗ ಅಲ್ಲಿ ಮತ್ತು ಸಂಗನಿಕೇತನದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕೂಡ ಸಂಸ್ಕೃತ ಯಕ್ಷಗಾನಗಳನ್ನು ನೀಡಿ ನಾವು ನಮ್ಮ ತಂಡ ಒಳ್ಳೆಯ ರೀತಿಯ ಹೆಸರನ್ನು ಪಡೆದಿದೆ. ಹಾಗೆ ಆಂಗ್ಲ ಭಾಷಾ ಯಕ್ಷಗಾನ ಕಾರ್ಯಕ್ರಮಗಳು ಪಣಂಬೂರಿನಲ್ಲಿ ಶಿಪ್ಪುಗಳು ಬಂದಾಗೆಲ್ಲ ಯಕ್ಷಗಾನ ಕಾರ್ಯಕ್ರಮವನ್ನು ನೀಡಲಿಕ್ಕೆ ನಮ್ಮ ಸರಿ ಮಕ್ಕಳ ಮೇಲೆ ಆಹ್ವಾನ ಮಾಡ್ತಾರೆ. ಒಂದು ಶಿಪ್ಪಿನಲ್ಲಿ ಒಂದು 600-700 ಜನ ಬರ್ತಾರೆ, ಕಾರ್ಯಕ್ರಮ ಒಂದು ಎಳೀತಾರೆ. ಬಂದಿದ್ದು 1 ದಿವಸ 2 ದಿವಸ ಇದ್ದು ಹೋಗ್ತಾರೆ ಮಂಗಳೂರಿನಲ್ಲಿ.
ಆಗ ಆ ಸಂದರ್ಭದಲ್ಲಿ ಅವ್ರಿಗೆ ಬಿಡುವಿನ ವೇಳೆಗೆ 1.5 ಗಂಟೆ 2 ಗಂಟೆ ಇಂಗ್ಲೀಷ್ ಯಕ್ಷಗಾನವನ್ನು ಕೂಡ ಯಾವಾಗಲೂ ನಾವು ವರ್ಷದಲ್ಲೊಂದು 3-4 ಸಲ ಖಂಡಿತ ನೀಡ್ತೇವೆ ಅಂತ ಒಂದು ಅವಕಾಶ ನಮ್ಮ ತಂಡಕ್ಕೆ ಸಿಗ್ತಾ ಇದೆ. ಅದನ್ನೇ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಾ ಬರುವ ವರ್ಷದ 25ನೇ ವರ್ಷದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಸಹಕಾರ ಪೂರ್ಣ ಬೆಂಬಲದೊಂದಿಗೆ ನಾವು ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸುವುದಕ್ಕಾಗಿ ನೀವೆಲ್ಲ ಪ್ರೋತ್ಸಾಹ ನೀಡಬೇಕು ಅಂತ ಕೇಳಿಕೊಳ್ತಾ, ಇವತ್ತಿನ ಸಪ್ತಾಹ ಸಮಾರೋಪದ ದಿವಸ ನಮ್ಮೊಂದಿಗಿರುವಂಥ ಗಣ್ಯರನ್ನು ವೇದಿಕೆಯಲ್ಲಿರುವಂಥ ವಿಶೇಷ ವ್ಯಕ್ತಿಗಳು ಪರಿಚಯಿಸುವುದಕ್ಕೆ ತುಂಬ ಸಂತೋಷ ಪಡ್ತೇನೆ. ನಮ್ಮ ಸಂಸ್ಥೆಯ ಗೌರವ ಸಂಚಾಲಕರಾದಂಥ ಹರಿಕೃಷ್ಣ ಪುನೂರವರು ಆರಂಭದಿಂದಲೂ ನಮ್ಮೊಂದಿಗೆ ಇದ್ದು ನಮ್ಮ ತಂಡ ಕುಂಭಮೇಳದಲ್ಲಿ ಯಕ್ಷಗಾನ ನೀಡಲಿಕ್ಕೆ ಹೋಗುವಂಥ ಕಾಲಕ್ಕೆ ಪ್ರಯಾಗ್ರಾಜ್ ಉತ್ತರ ಪ್ರದೇಶದಲ್ಲಿ ಆ ಕಾಲಕ್ಕೆ ಕೂಡ ನಮಗೆ ಪೂರ್ಣ ಸಹಕಾರವನ್ನು ನೀಡಿ ಎಲ್ಲೇ ನಾವು ನಮ್ಮ ಏಕವ್ಯಕ್ತಿ ಕಾರ್ಯಕ್ರಮ 100 ಆಗುವಾಗ ನಾವು ಧರ್ಮಸ್ಥಳ ಇಡ್ಡಿವರೆಗೆ ನೋಡಲಿಕ್ಕೆ ಹೋಗಿದ್ದೆವು. ಹೋಗಿ ಬರುವಾಗ ಟೈರ್ ಪಂಚರ್ ಆಯಿತು. ಸರ್ ಎದ್ದು ನಿಂತು ಅದನ್ನು ಗಿಚ್ಚಿ ಆಗ ಸ್ವಲ್ಪ ಅವರು ಲವಲವಿಕೆಯಲ್ಲಿ ಇದ್ದರು. ಅವರೇ ಸ್ವತಃ ಟೈರ್ ಜೋಡಿಸುವ ಕೆಲಸ ಅಂದರೆ ಯಾವುದಕ್ಕೂ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ, ಯಾಕೆ ತಮ್ಮ ಸಂಸ್ಥೆಯ ಕೆಲಸ ಅಂತ ಹೇಳಿಕೊಂಡು ಅವರು ನಮಗೆ ಪೂರ್ಣ ಸಹಕಾರವನ್ನು ನೀಡ್ತಾ ಇಷ್ಟೂ ವರ್ಷಗಳಲ್ಲಿ ನಮ್ಮನ್ನು ಹುರಿದುಂಬಿಸ್ತಾ ಬರ್ತಾ ಇದ್ದಾರೆ. ಮೊನ್ನೆ ದಿವಸ ಆರಂಭದಲ್ಲಿ ಬಂದಿದ್ದರು. ಈ ವಯೋಮಾನದಲ್ಲಿ ಅವರು ನಿತ್ಯ ನಿರಂತರವಾಗಿ ಕಾರ್ಯಕ್ರಮವನ್ನು ಭಾಗವಹಿಸುವುದರಿಂದ ಅವರಲ್ಲಿ ಆ ಸ್ಫೂರ್ತಿ ಚೈತನ್ಯ ಇನ್ನೂ ಉಳ್ಕೊಂಡಿದೆ. ಕರ್ನಾಟಕ ರಾಜ್ಯದ ಕನ್ನಡ ತೇರನ್ನು ಎಳೆದವರು ನಿರಂತರವಾಗಿ ಈ ವಯಸ್ಸಿನಲ್ಲಿ ಅವರಿಗೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಸಾಮರ್ಥ್ಯ ನೀಡಿ ನಮ್ಮ ಸಂಸ್ಥೆ 50 ಆಗುವಾಗಲೂ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳುವಾಗ ಆಗಬೇಕು ಅಂತ ನಾನು ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳು ಮಂಜುನಾಥ ಸ್ವಾಮಿ ಹತ್ರ. ಯಾಕಂದರೆ ಆಯುಷ್ ಯಾರ ಕೈಯಲ್ಲೂ ಇಲ್ಲ. ಸುಧಾಕರ್ ನೀನು ಹೇಳ್ತಿದ್ರು 102, 105 ವರ್ಷ ಎಲ್ಲ ಬದುಕಿದವರಿದ್ದಾರೆ ಅಂತ. ಹಾಗಾಗಿ ಅಂಥ ಒಂದು ಆ ಚೈತನ್ಯ ನಮ್ಮೊಂದಿಗಿದ್ದ ನಮಗೆ ಪ್ರೋತ್ಸಾಹ ಅಂತ ಆ ದೃಷ್ಟಿಯಿಂದ ಧರ್ಮದರ್ಶಿ ಡಾಕ್ಟರ್ ಹರಿಕೃಷ್ಣಪ್ಪನವರನ್ನು ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಸಂತೋಷ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ನಮ್ಮೊಂದಿಗೆ ಶ್ರೀ ಕೇಶವ ಹೆಗಡೆಯವರಿದ್ದಾರೆ. ಕೇಶವ ಹೆಗಡೆಯವರು ಇಲ್ಲಿ ರಂಗಸ್ಥಳ ಅನ್ನುವಂಥ ಒಂದು ವೇದಿಕೆಯನ್ನು ಪ್ರಾರಂಭ ಮಾಡಿ ತುಂಬ ವರ್ಷಗಳಿಂದ 10 ದಶಮಾನೋತ್ಸವ ಆಯಿತು. ಅದರ ಕಾರ್ಯಕ್ರಮವನ್ನು ತುಂಬ ಚೆನ್ನಾಗಿ ನಡೆಸಿಕೊಂಡು ಮತ್ತು ವರ್ಷಂಪ್ರತಿ ಅದರ ವಾರ್ಷಿಕ ಕಾರ್ಯಕ್ರಮಗಳು ಬಿಡುವು ಆಟಗಳನ್ನೆಲ್ಲ ಮಾಡಿಕೊಂಡು ಈಗ ಉತ್ತರ ಕನ್ನಡದಲ್ಲಿದ್ದಾರೆ. ಮೊದಲು ಅವರ ಸೇವೆಯಲ್ಲಿದ್ದಾಗ ಇಲ್ಲಿ ಮಂಗಳೂರಿನಲ್ಲೇ ಇದ್ದರು. ಅನಂತರ ಅವರಿಗೆ ಅಲ್ಲಿ ನಿವಾಸ ಅಲ್ಲಿ ಬದಲಾಯಿಸ್ತಾರೆ. ಆದರೂ ಕೂಡ ಇಲ್ಲಿ ಮಂಗಳೂರಿಗೆ ಬಂದಾಗ ಅವರ ಕೆಲಸ ಜೋಡಿಸಿಕೊಂಡು ನಮ್ಮ ಸಂಸ್ಥೆಯ ಮೇಲೆ ಅಭಿಮಾನ ಇಟ್ಟುಕೊಂಡು ಬಂದಿದ್ದಾರೆ. ಅವರನ್ನು ಕೂಡ ಅಷ್ಟು ದೂರದಿಂದ ಇಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಅವರಿಗೆ ದರ್ಶಾಲ್ ಹೂವನ್ನು ನೀಡಿ ಗೌರವ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ ಮಧ್ಯೆ ಇರುವ ಅತಿಥಿ ಅಶೋಕ್ ಅಡಿಗರು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕಾಗಿ ಅವರಲ್ಲಿರುವಂಥ ಒಂದು ಧಾರ್ಮಿಕತೆ ಮತ್ತು ಸಾಂಸ್ಕೃತಿಕತೆ ಇವತ್ತು ವೇದಿಕೆಗೆ ಬರಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಹಾಗಾಗಿ ನಮ್ಮ ಕರೆಯನ್ನು ಮನ್ನಿಸಿ ಬಂದಿರುವಂಥ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಪ್ರತೀಕ್ ರಾವ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಆಮೇಲೆ ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಬ್ಯಾಂಕಿನ ನಿವೃತ್ತ ಉದ್ಯೋಗಿ. ಅವರು ಬ್ಯಾಂಕ್ ಉದ್ಯೋಗಿ ಅಂತ ಹೇಳೋದಕ್ಕಿಂತ ಹೆಚ್ಚು ಜನ ಅವರನ್ನು ಗುರುತಿಸಿ ಸಾಂಸ್ಕೃತಿಕ ವಲಯದಲ್ಲಿ ಪ್ರಾಯಶಃ ಅವರು ಬ್ಯಾಂಕಿನಲ್ಲಿ ಅಧಿಕಾರಿಯಾಗಿ ಇರ್ತಿದ್ದರೆ ಅಲ್ಲೇ ಇರ್ತಿದ್ರು. ಕೇವಲ ನಿವೃತ್ತಿಯಾದ ದಿವಸ ಗೊತ್ತಾಗ್ತಿತ್ತು, ಅವ್ರಿಗೊಂದು ಶಾಲೆ ಹಾಕಿ ಸನ್ಮಾನ ಮಾಡಿ ಕಳಿಸಿಕೊಡ್ತಿದ್ರು. ಆದರೆ ಹಾಗಲ್ಲ, ಅವರು ಇದ್ದಷ್ಟು ಸಂದರ್ಭದಲ್ಲಿ ಪೂರ ಬ್ಯಾಂಕಿನಲ್ಲಿ ಇದ್ದುಕೊಂಡೇ ಎಲ್ಲ ಸಾಂಸ್ಕೃತಿಕ ವಲಯವನ್ನು ಆಕ್ರಮಿಸಿಬಿಟ್ಟಿದ್ದಾರೆ. ಈ ಏಜಿನಲ್ಲಿ ಕೂಡ ಅವರು ನಿರಂತರ ಅವರ ಸಾಹಿತ್ಯ ಪರಿಷತ್ನ ಹರಿಕಥಾ ಸಾಹಿತ್ಯ ಪರಿಷತ್ನ ಮುಖಾಂತರ ಸಪ್ತಾಹಗಳನ್ನು ಅಲ್ಲಲ್ಲಿ ಜೋಡಿಸ್ತಾ ಬರ್ತಾ ಇದ್ದಾರೆ. ಹರಿದಾಸ ಕೀರ್ತನಾ ಕೇಸರಿ ನಮ್ಮ ತುಳುಕೂಟದಲ್ಲಿ ಕೂಡ ಈ ವರ್ಷದ 50ನೇ ವರ್ಷದ ಕಾರ್ಯಕ್ರಮಕ್ಕೆ ನಾವು ಸರಣಿ ಕಾರ್ಯಕ್ರಮ ಮಾಡಿದ್ವಿ. ಆಗ 5-6 ಸರಣಿಗಳಲ್ಲಿ ಭಾಗವಹಿಸಿ ನಮಗೆ ಯಶಸ್ಸು ಮಾಡಿಕೊಟ್ಟಿದ್ದಾರೆ. ಮತ್ತು ನಾವು ಯಾವಾಗ ಕರೆದರೂ ತುಂಬ ಪ್ರೀತಿಯಿಂದ ಬಂದು ನಮ್ಮೊಂದಿಗಿದ್ದು ಸಹಕಾರ ಕೊಡ್ತಾ ಇದ್ದಾರೆ. ಸರಿಯು ಸಂಸ್ಥೆ ಮೇಲೆ ಅಭಿಮಾನ ಉಂಟು ಅವರಿಗೆ. ಅಂಥ ತೋನ್ಸೆ ಪುಷ್ಕಳ್ ಕುಮಾರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕೃತಿಯವರು ಕುಮಾರಿ ಕೃತಿ ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮತ್ತು ಇವತ್ತು ನಾವು ಇಬ್ಬರು ಗೌರವಾನ್ವಿತ ಕಲಾವಿದರನ್ನು ಗೌರವಿಸಬೇಕು ಅಂತ ಯೋಚನೆ ಮಾಡಿದ್ದೇವೆ. ಒಬ್ಬರು ಪೋಪ್ ಶೆಟ್ಟಿ ಅಳಿಕೆಯವರು. ಪೋಪಣ್ಣನವರಂತಲೇ ಅಲ್ಲಿ ಅಳಿಕೆಯಲ್ಲಿ ಪ್ರಸಿದ್ಧಿ. ನಾನೊಂದು 2-3 ವರ್ಷದವರೆಗೆ ಅಲ್ಲಿ 2 ವರ್ಷ ಎಡಿಷನಲ್ ಟೀಚರ್ ಆಗಿ ಮತ್ತು 1 ವರ್ಷ ಸೆಂಟ್ರಲ್ ಸ್ಕೂಲ್ ಅಧ್ಯಾಪಕನಾಗಿ ಕೆಲಸ ಮಾಡಿದ್ದೇನೆ. ಇರುವಾಗ ಅದರ ಮೊದಲು ಅವರ ಸಂಪರ್ಕ ಇತ್ತು ನಮಗೆ. ಯಾಕಂದರೆ ಅಲ್ಲಿ ಸುಬ್ರಾಯರು ಅಂತ ಇದ್ದರು, ಇಂಗ್ಲೀಷ್ ಅಧ್ಯಾಪಕರು. ಅವರಿಗೆ ಸ್ವಲ್ಪ ಯಕ್ಷಗಾನದ ಒಂದು ಆಸಕ್ತಿ ಜಾಸ್ತಿ ಇತ್ತು. ಹಾಗಾಗಿ ಅವರು ಅಲ್ಲಲ್ಲಿ ಕಾರ್ಯಕ್ರಮ ಮಾಡುವಾಗ ಅಳಿಕೆಗೆ ಸೇರುವುದಕ್ಕೆ ಮೊದಲೇ ನಾನು ಕೆಲವು ವೇಷ ಪೂಪಣ್ಣನೊಟ್ಟಿಗೆ ಮಾಡಿದ್ದೇನೆ. ಹಾಗಾಗಿ ನಾವು ಜೊತೆ ವೇಷಧಾರಿಗಳು, ತುಂಬ ವೇಷಗಳು ನಮ್ಮ ಜೊತೆ ಆಗಿದೆ. ಮತ್ತು ಈಗ ನಿವೃತ್ತರಾದರೂ ಕೂಡ ಯಕ್ಷಗಾನದಲ್ಲಿ ಪ್ರವೃತ್ತರಾಗಿದ್ದುಕೊಂಡು ಯಕ್ಷಧ್ರುವ ಪಟ್ಲ ಘಟಕದ ವಿಟ್ಲ ಅಳಿಕೆಯ ಸಂಚಾಲಕರಾಗಿ ಕೆಲಸ ಮಾಡ್ತಾ ಇದ್ದಾರೆ.
ಅವರನ್ನು ಗುರುತಿಸಿ ಗೌರವಿಸಬೇಕು ಅಂತ ನಮ್ಗೆ ಅಪೇಕ್ಷೆ ಆಯಿತು. ಯಾಕಂದರೆ ಕಲಾವಿದರು ಮತ್ತು ಈ ರಂಗದಲ್ಲಿ ದುಡಿತಾ ಇರುವವರು ಈಗ ಸಕ್ರಿಯವಾಗಿ ತಾಳಮದ್ದಲೆ ಅರ್ಥಧಾರಿ ಕೂಡ ಹೌದು, ಅವರು ವೇಷಧಾರಿ ಮಾತ್ರ ಅಲ್ಲ, ತಾಳಮದ್ದಲೆ ಅರ್ಥಧಾರಿ ಕೂಡ ಆಗಿದ್ದಾರೆ. ನಿಡುಗಾಲದ ಸ್ನೇಹಿತರು. ಹಾಗಾಗಿ ಅಧ್ಯಾಪನ ವೃತ್ತಿಯಿಂದ ನಿವೃತ್ತರಾದ ಮೇಲೂ ಒಂದು 3 ವರ್ಷ ಅಲ್ಲಿ ಸೇವೆಯನ್ನು ನೀಡಿದ್ದಾರೆ ಸತ್ಯಸಾಯಿ ವಿಹಾರದಲ್ಲಿ. ಅನಂತರ ಈಗ ಮನೆಯ ಸಾಂಸಾರಿಕ ಸಮಸ್ಯೆಗಳು ಇದರೊಟ್ಟಿಗಾಗಿ ಮನೆಯಲ್ಲಿದ್ದುಕೊಂಡು ಸಾಂಸ್ಕೃತಿಕ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಕರೆಯನ್ನು ಮನ್ನಿಸಿ ಅಳಿಕೆಯಿಂದ ಬಂದಿದ್ದಾರೆ. ಅವರನ್ನು ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ಕಾವ್ಯ ಕಿರಣ್ ಅವರು ಹೂವನ್ನು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತೇನೆ. ಇನ್ನೊಬ್ಬರು ಭಾಗವತರಾದಂಥ ದೇವಿ ಪ್ರಕಾಶ್ ರಾವ್ ಅವರ ತಂದೆಯವರು ನನಗೆ ಸ್ನೇಹಿತರು ಬಹಳ. ಕಟೀಲ್ ರಮಾನಂದರಾಯರು ಅಂತ ಹೇಳಿದರೆ ಯಕ್ಷಗಾನ ರಂಗಕ್ಕೆ ಆಗೊಂದು ಸಂಚಾರಿ ಗ್ರಂಥಾಲಯ. ಅವರ ಹತ್ರ ಇಲ್ಲದ ಪುಸ್ತಕ ಇರಲಿಲ್ಲ. ಅವರ ಹತ್ರ ಪ್ರಸಂಗಗಳೆಲ್ಲ ಹೆಚ್ಚು ಕಡಿಮೆ ಬಾಯ್ಪಾಠ. ಅವ್ರ ಪುಸ್ತಕ ನೋಡಿ ಪದ್ಯ ಹೇಳ್ತಾ ಇದ್ದು ಭಾಳ ಕಡಿಮೆ. ನನಗೆ ಗೊತ್ತಿದೆ. ಯಾಕೆಂದರೆ ಒಂದು ಕಾಲದಲ್ಲಿ ನಾವು ಮತ್ತು ರಮಾನಂದರಾಯರು ಪ್ರಯಾಣ ಮಾಡದ ಊರಿಲ್ಲ, ಹೋಗದ ಸಂಘ ಸಂಸ್ಥೆಗಳಿಲ್ಲ. ಹಾಗಾಗಿ ಯಾವಾಗಲೂ ಒಟ್ಟಿಗೆ ಇರ್ತಿದ್ದೆವು. ಮತ್ತು ನಿಮಗೆ ನೆನಪಿರಲಿ, ಇಡೀ ರಾತ್ರಿ ಕೂತು ಹಾಡಿದ ಭಾಗವತರು ರಮಾನಂದರಾಯರು ಒಬ್ಬರೇ ಭಾಗವತರು. ಆಗ ಬೇರೆ ಭಾಗವತರೇ ಇರಲಿಲ್ಲ. ರಮಾನಂದರಾಯರು ಇದ್ದಾರೆ ಅಂತಂದರೆ ಇನ್ನೊಬ್ಬ ಭಾಗವತ ಯಾರು ಹೇಳ್ತಲೇ ಇರಲಿಲ್ಲ. ಅಲ್ಲಿ ತಲಪಾಡಿ, ಕೋಟೆಕಾರು, ಕಟೀಲ್ ಈ ಥರ ಎಲ್ಲಿ ಯಕ್ಷಗಾನ ಆದರೂ ರಮಾನಂದರಾಯರು ಶಾಲೆ ಬಿಟ್ಟು ಈಗಿನ ಹಾಗೆ ಬೇಕಾದಾಗೆ ವ್ಯವಸ್ಥೆ ಇಲ್ಲ. ಒಂದು ಊರಿಗೆ ಮುಟ್ಟಬೇಕಾದ್ರೆ 6 ಗಂಟೆ ಮೊದಲು ಮುಟ್ಟಿ ಆಗಬೇಕು, ನಂತರ ಬಸ್ ಇಲ್ಲ ಅಲ್ಲಿಗೆ. ಅಂಥ ಸ್ಥಿತಿಯಲ್ಲಿತ್ತು. ಅದು ಈಗಲೂ ಕೆಲವು ಊರು ಆಗಿದೆ. ಆದರೆ ಆಗ ಸ್ವಂತ ವಾಹನ ಇರಲಿಲ್ಲ. ಅವರು ಶಾಲೆಗೆ ಬಾಗಿಲು ಹಾಕೋದು 4:15 ಆಟಕ್ಕೆ ಹೊರಟಾಯಿತು. ಅವ್ರ ಪ್ರಸಂಗ ಪುಸ್ತಕ ಎಲ್ಲ ಬ್ಯಾಗಲ್ಲಿ ಇರ್ತಿತ್ತು ಯಾವಾಗಲೂ. ಹಾಗಾಗಿ ಬೇಗನೆ ಬಂದು ಕಲಾವಿದರನ್ನು ನೋಡಿ ಮಾತಾಡಿಸಿ ಅವ್ರಿಗೆ ಇಂತಿಂಥ ಪದ್ಯ ಅಂತೆಲ್ಲ ಹೇಳಿ ಕಥೆಯನ್ನು ಕೊಂಡು ತುಳು ಆಟಗಳನ್ನು ಕೂಡ ಭಾಳ ಸಂಭ್ರಮದಿಂದ ಆಡಿಸ್ತಾಯಿದ್ರು. 4 ದಿವಸದಿಂದ ನಮಗಿಬ್ಬರಿಗೆ ಒಟ್ಟಿಗೆ ಒಂದು ವೇದಿಕೆಯಲ್ಲಿ ಸನ್ಮಾನ ಆಯಿತು ಕೋಟೆಗಾರನಲ್ಲಿ. ಇವತ್ತು ಅವರ ಮಗನಿಗೆ ನಾವು ಸನ್ಮಾನ ಮಾಡ್ತಾ ಇದ್ದೇವೆ. ದೊಡ್ಡ ಸನ್ಮಾನ ಅಲ್ಲ, ಗೌರವಾರ್ಪಣೆ ಮಾಡ್ತಾ ಇದ್ದೇವೆ. ಈಗಲೂ ಕೂಡ ಪ್ರವೃತ್ತರು ರಮಾನಂದರಾಯರು ಈಗಲೂ ಪದ್ಯ ಹೇಳಿ ಅಂತಂದರೆ ಹೇಳಬಲ್ಲ ಸಮರ್ಥರಿದ್ದಾರೆ. ಅವರ ಆರೋಗ್ಯವನ್ನು ಹಾಗೆ ಕಾಪಾಡಿಕೊಂಡು ಬಂದಿದ್ದಾರೆ. ದೇವರವರಿಗೆ ಅನುಕೂಲವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅಂಥ ಕಟೀಲ್ ರಮಾನಂದ ಮಾಸ್ಟ್ರು ಅವರು ಕಟೀಲಲ್ಲಿ ಅಧ್ಯಾಪಕರ ಶ್ರೀನಿವಾಸ ಭಟ್ರ ಹತ್ರ ಅವರು ಯಕ್ಷ ಶಿಕ್ಷಣವನ್ನು ಪಡೆದದ್ದು. ಅವರ ನೇತೃತ್ವ ಏನಿದ್ದರೂ ಶ್ರೀನಿವಾಸ ಭಟ್ರ ಹತ್ರ ಕೇಳ್ತಿದ್ರು. ಹಾಗಾಗಿ ಅಲ್ಲಿಂದ ಅವರು ಭಾಗವತಿಕೆಯನ್ನು ಆರಂಭಿಸಿ ಬೆಳೆದವರು. ಇವರು ದೇವಿ ಪ್ರಕಾಶ್ ಕೂಡ ಹಾಗೆ ಅದೇ ರೀತಿಯಲ್ಲಿ ತನ್ನ ಭಾಗವತಿಕೆಯನ್ನು ಹವ್ಯಾಸಿ ರಂಗ ವಲಯದಲ್ಲಿ ಮಾಡ್ತಾ ಇದ್ದಾರೆ. ಅಲ್ಲದೆ 14 ವರ್ಷ ತುಂಬಿದಂಥ ಶ್ರೀ ದುರ್ಗಾಂಬೆ ಮೇಲೆ ಕಟೀಲು ಅದರ ಖಾಯಂ ಭಾಗವತರು, ಚೇಂಜ್ ಆಗಲಿಲ್ಲ. ಆರಂಭದಿಂದ ಈಗಿನವರೆಗೂ ಅವರೇ ಇದ್ದಾರೆ. ಈ ವರ್ಷ ಅದರ ಮೊನ್ನೆ ಆಶ್ರಮರು ಹೇಳಿದರು, ಅಕ್ಟೋಬರ್ನಲ್ಲಿ ಆಗಸ್ಟಲ್ಲಿ ಅಲ್ಲಿ ಕಾರ್ಯಕ್ರಮ ಇದೆ ಅಂತ. ಅವರ ವಾರ್ಷಿಕ ಕಾರ್ಯಕ್ರಮ, ವಾರ್ಷಿಕ ಪರ್ವ ಅಂತ ಇಡ್ತಾರೆ, 3 ದಿವಸ 2 ದಿವಸ ಹೀಗೆಲ್ಲ. ಹಾಗಾಗಿ ಅಷ್ಟು ವರ್ಷದಿಂದಲೂ ಆ ಮಕ್ಕಳ ಮೇಳಕ್ಕೆ ದೇವಿ ಪ್ರಕಾಶರು ಭಾಗವತರಾಗಿದ್ದಾರೆ. ಅದೊಂದು ಭಾಳ ಹೆಮ್ಮೆಯ ವಿಷಯ. ಯಾಕಂದರೆ ಒಂದು ತಂಡಕ್ಕೆ ಒಬ್ಬರು ಅಷ್ಟು ವರ್ಷ ದೀರ್ಘಕಾಲ ಭಾಗವತಿಕೆ ನೀಡ್ತಾರೆ ಅಂತಂದರೆ ಅವರ ಒಂದು ತಾಳ್ಮೆ ಮತ್ತು ಮಕ್ಕಳೊಂದಿಗೆ ಅವರಿಗಿರುವಂಥ ತಾಧ್ಯಾತ್ಮ, ಸಂಸ್ಥೆಯೊಂದಿಗೆ ಅವರ ನಿಕಟ ಸಂಪರ್ಕ, ತನ್ನ ಉದ್ಯೋಗದೊಂದಿಗೆ ಭಾಗವತಿಕೆಯನ್ನು ಮುಂದಿಸಿರುವಂಥ ದೇವಿ ಪ್ರಕಾಶ್ ರಾವ್ ಅವರನ್ನು ಕೂಡ ಆತ್ಮೀಯವಾಗಿ ಸರಿಯ ಮಕ್ಕಳ ಬೆಳೆದವರೆಗೆ ಗೌರವಿಸ್ತಾ ಇದ್ದೇನೆ. ಹೋಗ್ಬಿಡಿ. ಬನ್ನಿ. ಸುಧಾಕರ್ ರಾವ್ ಪೇಜ ಅವರವರು ನಮ್ಮ ಸಂಸ್ಥೆಯ ಹುಟ್ಟಿಗೆ ಅವರೇ ಕಾರಣ. ಇವತ್ತಿಷ್ಟು ಮಟ್ಟಕ್ಕೆ ಬೆಳೆದ ನಿಲ್ಲುವಲ್ಲಿ ಕೂಡ ಅವರದರ ಆಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಸಂತೋಷ್ ಹೂವು ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಮುಂದಿನ ಕಾರ್ಯಕ್ರಮದ ಭಾಗಕ್ಕೆ ಬರ್ತಾ ಇದ್ದೇವೆ. 2 ಸನ್ಮಾನಗಳೊಂದಿಗೆ ಮುಂದೆ ಜಾಂಬವತಿ ಕಲ್ಯಾಣ ನಡೆದಿಕ್ಕಿದೆ. ಪ್ರತಿ ವರ್ಷವೂ ಕೂಡ ಸರಯು ಬಾಲಯಕ್ಷ ವೃಂದ ಸಪ್ತಾಹಗಳನ್ನು ಆಚರಿಸುವ ಸಂದರ್ಭದಲ್ಲಿ 7 ದಿವಸ ಈ ಯಕ್ಷಗಾನದ ಉಳಿವಿಗಾಗಿ, ಬೆಳವಣಿಗೆಗಾಗಿ ಮತ್ತು ಯಕ್ಷಗಾನದ ಕಲಾವಿದರಿಗೆ ಪೋಷಕರಾಗಿದ್ದಂತಹ ವ್ಯಕ್ತಿಗಳನ್ನು ಗೌರವಿಸುವ ಕಾರ್ಯಕ್ರಮ ನಾವು ಚಿಂತಿಸಿಕೊಂಡಿದ್ದೇವೆ. ಸಾಮಾನ್ಯವಾಗಿ ಮುಮ್ಮೇಳದ ಕಲಾವಿದರನ್ನು ಗೌರವಿಸುವಂಥ ಪ್ರವೃತ್ತಿ ನಾವು ನೋಡಿದ್ದೇವೆ. ನಾವು ಹಿಮ್ಮೇಳ ಕಲಾವಿದರನ್ನು ಸಹ ಪ್ರಸಾದನ ಮತ್ತು ಇತ್ಯಾದಿ ರಂಗಸಜ್ಜಿಗೆ ಇದಕ್ಕನ್ನೆಲ್ಲ ತಯಾರು ಮಾಡುವಂಥ ವ್ಯಕ್ತಿಗಳು ಇದಕ್ಕೊಂದು ಆಧಾರ. ಸಮಯಕ್ಕೆ ಸರಿಯಾಗಿ ವೇಷವನ್ನು ಕಳಿಸಲಿಕ್ಕೆ ಬೇಕಾದಂಥ ಸವಲತ್ತನ್ನು ಒದಗಿಸುವಂಥ ಸಮಯಪಾಲಕರಲ್ಲಿ ಮೇಲಿದ್ದಾರೆ, ಅವರನ್ನೂ ಗೌರವಿಸು. ಹೀಗೆ ಗೌರವ ಕಾರ್ಯಕ್ರಮ ಮಾಡೋ ಮುಖೇನ ಇಂಥ ಕ್ಷೇತ್ರದಲ್ಲಿ ಇನ್ನಷ್ಟು ಹೆಚ್ಚಿನ ಒಂದು ಕ್ಷೇತ್ರದ ಕಲಾವಿದರು ಮೂಡಿ ಬರಲಿ ಎಂಬ ಒಂದು ಆಶಯದೊಂದಿಗೆ ಈ ಕಾರ್ಯಕ್ರಮ ನೆರವೇರಿಸ್ತಾ ಇದ್ದೀವಿ. ಕಟೀಲು ದೇವಿ ಪ್ರಕಾಶ್ ರಾಯರು ನಮ್ಮ ಮುಂದೆ ಇದ್ದಾರೆ. ಅವರ ಬಗ್ಗೆ ನಾವೊಂದು ಗೌರವ ಪತ್ರ ಸಿದ್ಧಗೊಳಿಸಿದ್ದೇವೆ. ಅದನ್ನೀಗ ಈ ವೇದಿಕೆಯಲ್ಲಿ ವಾಚಿಸಲಿಕ್ಕಿದ್ದಾರೆ ಶ್ರೀಮತಿ ಶೋಭಾರಾವ್ ಪೇಜ ಅವರವರು. ಸರ್ವೇಭ್ಯೋ ನಮಃ. ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲಯಕ್ಷ ವೃಂದ, ರಿಜಿಸ್ಟರ್ಡ್ ಕೋಡಿಕಲ್, ಮಂಗಳೂರು. ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2024 24ನೇ ವರ್ಷ ಶ್ರೀ ದೇವಿ ಪ್ರಕಾಶ್ ರಾವ್ ಕಟೀಲು
ಯಕ್ಷಗಾನ ಭಾಗವತರಾಗಿ ಇರುವ ತಮಗೆ ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಇವರು ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ಕಟಿಲಾಂಬೆಯ ಪೂರ್ಣ ಕೃಪಾ ಕಟಾಕ್ಷಕ್ಕೆ ಒಳಗಾಗಿದ್ದೀರಿ. ತಮ್ಮ ತೀರ್ಥರೂಪರಾದ ರಮಾನಂದರಾಯರು ತಮ್ಮ ನಿರ್ದೇಶಕರ ಪ್ರೀತಿ ಪಾತ್ರ ಭಾಗವತರು. ಅವರಿಂದಲೇ ತಮಗೆ ಭಾಗವತಿಗೆ ವರದಾನವಾಗಿ ಬಂದಿದೆ ಎಂದರೂ ತಪ್ಪಾಗಲಾರದು. ಸುಶ್ರಾವ್ಯ ಕಂಠದಿಂದ ರಂಜಿಸುತ್ತಾ ಪರಂಪರೆಯ ಭಾಗವತಿಕೆಯನ್ನು ಉಳಿಸಿಕೊಂಡಿದ್ದೀರಿ. ಆಟವನ್ನು ಗೆಲ್ಲಿಸುವ ಕಲೆ ತಮಗೆ ಕರಗತವಾದುದರಿಂದ ಇಂದು ಜನಪ್ರಿಯ ಭಾಗವತರಾಗಿ ಮೆರೆದಿದ್ದೀರಿ. ಕಲಾರಾಧಕರಾದ ತಮಗೆ ದುರ್ಗಾ ಮಕ್ಕಳ ಮೇಳದ ಭಾಗವತ ಸ್ಥಾನ ಉಳಿದಿದೆ. ಕಿರಿಯ ಕಲಾವಿದರಿಗೂ ಒಗ್ಗುವ ತಮ್ಮ ಭಾಗವತಿಗೆ ಎಲ್ಲೆಡೆಯೂ ಸಲ್ಲುತ್ತದೆ. ಯಶಸ್ವಿ ಭಾಗವತರಾಗ ನಮಗೆ ತಮ್ಮ ಸುಖ ಸಂಸಾರಕ್ಕೆ ಬ್ರಹ್ಮರಾಂಬೆ ಹಾಗೂ ನಾವು ನಂಬಿದ ಶ್ರೀದೇವರು ಉತ್ತರೋತ್ತರ ಸುಖ ಸಮೃದ್ಧಿಯನ್ನು ನೀಡಿ ಹರಸಲಿ ಎಂದು ನಮ್ಮ ಸಂಸ್ಥೆ ಪ್ರಾರ್ಥಿಸುತ್ತೇವೆ. ಶ್ರೀ ಮಧುಸೂದನ ಅಲೆವರಾಯ ವರ್ಕಾಡಿ ಅಧ್ಯಕ್ಷರು, ಡಾಕ್ಟರ್ ಹರಿಕೃಷ್ಣ ಪುನರೂರು ಗೌರವ ಸಂಚಾಲಕರು, ಶ್ರೀ ರವಿ ಅಲೆವರಾಯ ವರ್ಕಾಡಿ ಯಕ್ಷಗುರು ಹಾಗೂ ನಿರ್ದೇಶಕರು. ಸ್ಥಳ ಕದ್ರಿ ದೇವಳದ ರಾಜಾಂಗಣ. ಇನ್ನೋರ್ವ ಇವತ್ತಿನ ಗೌರವಾನ್ವಿತರಾದಂಥ ಪೂವಪ್ಪ ಶೆಟ್ಟಿಯವರ ಸನ್ಮಾನ ಪತ್ರದ ವಾಚನವನ್ನು ಶ್ರೀಮತಿ ಕೃಪಾ ಅವರು ನೆರವೇರಿಸಿಕೊಡಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ಓಂ ಶ್ರೀ ಮಂಜುನಾಥಾಯ ನಮಃ. ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಕೋಡಿಕಲ್ಲು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಪ್ರಥಮ ಮಕ್ಕಳ ಮೇಳ ಕದ್ರಿ ದೇವಳದ ಸಹಯೋಗದೊಂದಿಗೆ ಸರಯು ಸಪ್ತಾಹ 2024-24ನೇ ವರ್ಷ. ಡಾಕ್ಟರ್ ಪೂವಪ್ಪ ಶೆಟ್ಟಿ ಅಳಿಕೆ, ನಿವೃತ್ತ ಉಪನ್ಯಾಸಕರು ಮತ್ತು ಯಕ್ಷಗಾನ ಕಲಾವಿದರಾದ ತಮಗೆ ಸರಯು ಬಾಲಯಕ್ಷವೃಂದ ರಿಜಿಸ್ಟರ್ಡ್ ಮಕ್ಕಳ ಮೇಳ ಮಂಗಳೂರು ಇವರು ಅರ್ಪಿಸುವ ಸನ್ಮಾನ ಪತ್ರ. ಗೌರವಾನ್ವಿತರೆ, ದಿನಾಂಕ 1/6/1957 ಜನಿಸಿದ ಶ್ರೀಯುತರು ಶ್ರೀ ಸತ್ಯಸಾಯಿ ಲೋಕಸೇವಾ ವಿದ್ಯಾಸಂಸ್ಥೆ ಅಳಿಕೆ. ಇಲ್ಲಿ ತನ್ನ ಪ್ರೌಢ ಮತ್ತು ಪದವಿ ಪೂರ್ವ ಶಿಕ್ಷಣವನ್ನು ಪೂರೈಸಿದರು. ತಿರುಪತಿಯ ಶ್ರೀ ವೆಂಕಟೇಶ್ವರ ವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು, ಅಣ್ಣಾಮಲೈ ವಿಶ್ವವಿದ್ಯಾಲಯದಿಂದ B.Ed ಪದವಿ ಗಳಿಸಿದರು. 1989ರಲ್ಲಿ ಶ್ರೀ ಸತ್ಯಸಾಯಿ ಲೋಕಸೇವಾ ಪದವಿ ಪೂರ್ವ ಕಾಲೇಜಿನಲ್ಲಿ ಅರ್ಥಶಾಸ್ತ್ರ ಉಪನ್ಯಾಸಕರಾಗಿ ವೃತ್ತಿಯನ್ನು ಆರಂಭಿಸಿದ ಇವರು 8 ವರ್ಷಗಳ ಕಾಲ 2 ಅವಧಿಗೆ NSS ಯೋಜನಾಧಿಕಾರಿಯಾಗಿಯೂ ಸೇವೆ ಸಲ್ಲಿಸಿದರು. ತನ್ನ ಸೇವಾವಧಿಯಲ್ಲಿ ದ್ವಿತೀಯ PUC ಪಬ್ಲಿಕ್ ಪರೀಕ್ಷೆಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಸತತ 31 ವರ್ಷಗಳಲ್ಲಿಯೂ 100 ಫಲಿತಾಂಶ ತಂದಿತ್ತಿರುವುದು ಇವರ ಬೋಧನಾ ಚತುರತೆಗೆ ಹಿಡಿದ ಕೈಗನ್ನಡಿ. ಕಾಲೇಜಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳ ನೇತೃತ್ವದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತರಬೇತಿ ನೀಡಿ ಜಿಲ್ಲಾ ವಲಯ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನು ವಿದ್ಯಾರ್ಥಿಗಳು ವಿದ್ಯಾಸಂಸ್ಥೆಗೆ ತರುವಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸಿರುತ್ತಾರೆ. ಕಾಲೇಜಿನ ಹಾಗೂ ಸಾರ್ವಜನಿಕ ವಿವಿಧ ಸಭಾ ಕಾರ್ಯಕ್ರಮಗಳ ಸಂಯೋಜನೆ ಹಾಗೂ ನಿರೂಪಣೆಯಲ್ಲಿ ಇವರು ಎತ್ತಿದ ಕೈ. 2017ರಲ್ಲಿ ವೃತ್ತಿಯಿಂದ ನಿವೃತ್ತರಾದ ಬಳಿಕವೂ ಗೌರವ ಉಪನ್ಯಾಸಕರಾಗಿ 3 ವರ್ಷಗಳ ಕಾಲ ಸೇವೆ ಸಲ್ಲಿಸಿರುತ್ತಾರೆ. ಯಕ್ಷಗಾನದಲ್ಲಿ ಅಪಾರ ಆಸಕ್ತಿಯುಳ್ಳ ಇವರು ತಾಳಮದ್ದಳೆ ಅರ್ಥಧಾರಿ, ಯಕ್ಷಗಾನದಲ್ಲಿ ಸರಿಸುಮಾರು 800ಕ್ಕೂ ಮಿಕ್ಕಿ ವಿವಿಧ ಪುಂಡು ವೇಷದ ಪಾತ್ರಧಾರಿಯಾಗಿ ರಂಗಸ್ಥಳದಲ್ಲಿ ಹಿಡಿತ ಸಾಧಿಸಿದ ಸಾಧಕರು. ಅಷ್ಟೇ ಅಲ್ಲದೆ ಸಾರ್ವಜನಿಕ ಸಭೆಗಳಲ್ಲಿ ಗಣೇಶೋತ್ಸವ, ಕೃಷ್ಣ ಅಷ್ಟಮಿ, ನವರಾತ್ರಿ ಸಂದರ್ಭಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಧಾರ್ಮಿಕ ಉಪನ್ಯಾಸಗಳನ್ನು ನೀಡಿರುತ್ತಾರೆ. ಅಮೆರಿಕದ ಯೂನಿವರ್ಸಿಟಿ ಆಫ್ ಸೆಂಟ್ರಲ್ ಅಮೆರಿಕಾ ಬೊಲಿವಿಯಾ ಯೂನಿವರ್ಸಿಟಿಯಿಂದ ನೀಡಲಾಗುವ ಅತ್ಯುನ್ನತ ಗೌರವ ಡಾಕ್ಟರೇಟ್ ಪದವಿ ಲಭಿಸಿರುವುದು ಇವರ ಜೀವಮಾನದ ಸಾಧನೆಗೆ ಸಂದ ಗೌರವ. ಸರ್ಕಾರಿ ಪ್ರೌಢಶಾಲೆ ಮಾಣಿಲ ಇಲ್ಲಿನ ಶಿಕ್ಷಕಿ ಪತ್ನಿ ಶ್ರೀಮತಿ ಲತಾ ಉಬರಡ್ಕ ಹಾಗೂ ರಾಜ್ಯಮಟ್ಟದಲ್ಲಿ ಮಿಂಚುತ್ತಿರುವ ಪ್ರತಿಭೆ ಯುವ ಭಾಗವತರಾಗಿರುವ ಪುತ್ರ ಡಾಕ್ಟರ್ ಪ್ರಖ್ಯಾತ್ PS ಇವರೊಂದಿಗೆ ಅಳಿಕೆ ಗ್ರಾಮದ ಚಂಡೂಕಳದಲ್ಲಿ ವಾಸವಾಗಿರುವ ಸುಖಿ ಸಂಸಾರ ಇವರದು. ಸಂತೃಪ್ತ ಜೀವನ ನಡೆಸುತ್ತಿರುವ ನಿಮಗೆ ಭಗವಂತ ಆಯುರಾರೋಗ್ಯ ಸಂಪತ್ತನ್ನು ನೀಡಲೆಂಬ ಶುಭ ಹಾರೈಕೆಯೊಂದಿಗೆ ನಿಮ್ಮ ಸಾಧನೆಗಾಗಿ ಅಭಿಮಾನಪೂರ್ವಕವಾಗಿ ಈ ಸನ್ಮಾನ ಪತ್ರವನ್ನು ಸಮರ್ಪಿಸುತ್ತಿದ್ದೇವೆ. ತಾವು ಸರಯು ನಿರ್ದೇಶಕರ ಸಹ ಕಲಾವಿದರಾಗಿದ್ದು ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯವರಂತಹ ಉತ್ತಮ ಯಕ್ಷ ಕಲಾವಿದನನ್ನು ಈ ರಂಗಕ್ಕೆ ನೀಡಿದ್ದು ಅತ್ಯಂತ ಸಂತಸದ ವಿಷಯ. ಶ್ರೀದೇವರು ತಮಗೆ 100 ವರ್ಷಗಳ ಆಯುಸ್ಸನ್ನು ನೀಡಿ ಹರಸಿ ಕಾಪಾಡಲಿ ಎಂದು ಸಂಪ್ರಾಪ್ತಿಸಿಕೊಳ್ಳುತ್ತೇವೆ. ಸಾದರಂ ವಂದೇ. ಶ್ರೀ ಮಧುಸೂದನ್ ಅಲೆಯೂರಾಯ ವರ್ಕಾಡಿ ಅಧ್ಯಕ್ಷರು, ಡಾಕ್ಟರ್ ಹರಿಕೃಷ್ಣ ಪುನರೂರು ಗೌರವ ಸಂಚಾಲಕರು, ಶ್ರೀ
ರವಿ ಅಲೆಯೂರಾಯ ವರ್ಕಾಡಿ ಯಕ್ಷಗುರು ಹಾಗೂ ನಿರ್ದೇಶಕರು. ದಿನಾಂಕ ಮೇ 31 ಶುಕ್ರವಾರ. ಸ್ಥಳ ಕದ್ರಿ ದೇವಳದ ರಾಜಾಂಗಣ. ವಂದನೆಗಳು. ಎಲ್ಲ ಗಣ್ಯರು ಈ ಇರುವರ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಧರ್ಮದರ್ಶಿ ಹರಿಕೃಷ್ಣಪ್ಪನವರವರು ಇಬ್ಬರಿಗೂ ಶಾಲೋದಿಸುವ ಮೂಲಕ, ಕೇಶವ ಹೆಗಡೆಯವರು ಹಾರಾರ್ಪಣೆ ಮಾಡುವ ಮೂಲಕ, ಪುಷ್ಕಳ್ ಕುಮಾರ್ ಅವರು ಫಲತಟ್ಟೆಗಳನ್ನು ನೀಡುವ ಮೂಲಕ, ರವಿ ಅಲೆವರಾಯರು ಕಲಾ ಗೌರವವನ್ನು ನೀಡುವ ಮೂಲಕ ಈ ವೇದಿಕೆಯ ಸನ್ಮಾನ ಕಾರ್ಯಕ್ರಮ ನೆರವೇರಿಸಿಕೊಡ್ಬೇಕು ಎಂದು ವಿನಂತಿಸ್ತಾ ಇದ್ದೇವೆ. ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು ಜೊತೆಯಾಗಿ ಬನ್ನಿ. ಇವತ್ತು ಒಬ್ಬ ವೈದ್ಯರಾಗಿ ಒಳ್ಳೆಯ ಭಾಗವತರಾಗಿ ನಮ್ಮ ಜೊತೆ ಮೊನ್ನೆ ತಾನೇ ತುಂಬ ಕಡೆಯಲ್ಲಿ ಪ್ರಸ್ತುತನೆ ಮಾಡ್ತಾರೆ. ಅವರು ನಮ್ಮ ಜೊತೆ ಇದ್ದಾರೆ. ಗೌರವ ಕಾರ್ಯಕ್ರಮ ಸಂದರ್ಭದಲ್ಲಿ ನಮ್ಮ ಜೊತೆ ಸೇರಿಕೊಳ್ಬೇಕು ಎಂದು ವಿನಂತಿಸ್ತಾ ಇದ್ದೀವಿ. ರವಿ ಅಲೆವರಾಯರು ಸನ್ಮಾನ ಪತ್ರ ಅವರಿಗೆ ನೀಡುವ ಮೂಲಕ ಬನ್ನಿ. ಈಗಾಗಲೇ ಅವರು ನಿವೃತ್ತಿ ಆದ ಮೇಲೆ ಪೂರ್ಣ ಪ್ರಮಾಣದಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮ ತೊಡಗಿಸಿಕೊಂಡಿದ್ದಾರೆ. ಅದಕ್ಕಿಂತ ಮೊದಲು ಕೂಡ ದೇಶ ವಿದೇಶದಲ್ಲೆಲ್ಲ ಪ್ರಸಾರ ಮಾಡಿದವರು. ಸಂಗೀತದ ಬಗ್ಗೆ ತುಂಬ ಕಾಳಜಿ ವಹಿಸಿ ಒಕ್ಕೂಟ ತಯಾರಿಸಿ ಅದರ ಮೂಲಕ ಹಲವಾರು ಕಲಾವಿದರಿಗೆ ಆಶ್ರಯವನ್ನು ಕೂಡ ನೀಡುತ್ತಾ ಬರ್ತಾ ಇದ್ದಾರೆ. ಅದು ಅಲ್ಲದೆ ಹರಿಕಥೆ ಈಗ ಬಹಳ ಪ್ರಮುಖವಾಗಿ ಮುಖ್ಯವಾಹಿನಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಹರಿಕಥಾ ಪರಿಷತ್ನ ಕಾರ್ಯದರ್ಶಿಯಾಗಿ ಎಲ್ಲ ಕಡೆಯಲ್ಲಿ ಕೂಡ ಹರಿಕಥೆ ಲವಲವಿಕೆಯಿಂದ ಇರಬೇಕು ಅಂತ ಇರುವಂಥ ಒಬ್ಬ ಹರಿದಾಸರು ತೋನ್ಸೆ ಪುಷ್ಕಳ್ ಕುಮಾರ್ ಅವರು ಒಂದು ಹಾಡು ಹೇಳುವ ಮೂಲಕ ಪ್ರಾರಂಭಿಸಿ ಎರಡು ಮಾತಾಡಬೇಕು ಅಂತ ವಿನಂತಿಸ್ತಾ ಇದೆ. ವೇದಿಕೆಯಲ್ಲಿ ಎಲ್ಲ ಘಟಾನುಘಟಿ ಭಾಗವತರುಗಳೇ ಇದ್ದಾರೆ. ಆದರೂ ಕೂಡ ಅಭಿಮಾನದಿಂದ ಸುಧಾಕರ್ ರಾವ್ ಪೇಜಾವರವರು ಯಕ್ಷಗಾನದ ಒಂದು ಸ್ತುತಿಗೀತೆಯೊಂದಿಗೆ ಯಾವ್ದಾದ್ರು ಶುರು ಮಾಡಿ ಅಂತ ಹೇಳಿದ್ರು. ಆದೌ ದೇವಕೀ ದೇವಿ ಗರ್ಭಜನನೋ ಗೋಪೀ ಗೃಹೇ ವರ್ಧನು ಮಾಯಾಪೂತನಿ ಜೀವಿತಾಪರಣೋ ಗೋವರ್ಧನೋದ್ಧಾರಣೋ ಗೋವರ್ಧನೋದ್ಧಾರಣೋ ಕಂಸಚ್ಛೇದನ ಕೌರವಾದಿಮತನು ಕಂಸಚ್ಛೇದನ ಕೌರವಾದಿಮತನು ಕುಂತೀ ಸುತ ಸತ್ಪಾಲನು ಹೇ ತದ್ಭಾಗವತೋ ಪುರಾಣ ಕಥಿತೋ ಶ್ರೀಕೃಷ್ಣ ಲೀಲಾಮೃತೋ ಶ್ರೀಕೃಷ್ಣ ಲೀಲಾಮೃತೋ ಶ್ರೀಕೃಷ್ಣ ಲೀಲಾಮೃತೋ ಒಂದು ಹೇಳಿದ್ದಕ್ಕೆ ಬೇಕಾಗಿ ಹಾಡಿದೆ. ಇಲ್ಲಿ ನಮ್ಮ ಪ್ರಖ್ಯಾತ್ ಶೆಟ್ಟರು ಒಳ್ಳೆಯ ರೀತಿಯ ನಮ್ಮ ಪಟ್ಲ ಸತೀಶ್ ಶೆಟ್ಟರವರ ಶಿಷ್ಯ ಮತ್ತು ಅವರ ಇಲ್ಲಿ ತಂದೆಯವರೇ ಇಲ್ಲಿ ವಿಶೇಷವಾದಂಥ ಯಕ್ಷಗಾನವನ್ನು ಅವರಿಗೆ ಬೋಧನೆಯ ಒಂದು ಆರಂಭಿಕ ಗುರು ಅಂತೇಳಿ ಹೇಳ್ಬೋದು. ಅವರೆಲ್ಲ ಇದ್ದಾರೆ ಇಲ್ಲಿ. ಆದರೂ ನಾನು ಒಬ್ಬ ಬಡಗುತಿಟ್ಟಿನ ಯಕ್ಷಗಾನ ಗುರುವಿನ ಮಗ ಆದ್ದರಿಂದ ಇಷ್ಟು ಹಾಡಿದ್ದಿಲ್ಲ. ಇಲ್ಲದ್ರೆ ನನಗೂ ಎಲ್ಲಿ ಹಾಡಲಿಕ್ಕೆ ಆಗ್ತದೆ, ಅಷ್ಟು ಸುಲಭ ಇಲ್ಲ ಯಕ್ಷಗಾನದ ಹಾಡುಗಳು. ಹಾಗೆ ಸುಗಮ ಸಂಗೀತ ಮತ್ತು ಹರಿಕಥೆಯನ್ನು ಹೆಚ್ಚು ಅಳವಡಿಸಿಕೊಂಡದ್ರಿಂದ ಯಕ್ಷಗಾನದಲ್ಲಿ ಸ್ವಲ್ಪ ನಾನು ಹಿಂದೆ. ಆದರೂ ಕೂಡ 1-2 ಗಂಟೆಯ
ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಿದ್ದೇನೆ ಯಕ್ಷಗಾನದಲ್ಲಿ. ಬಡಗಿನಲ್ಲಿ ನಾನು ಚೆಂಡೆ, ಮದ್ದಳೆ, ಭಾಗವತಿಗೆ, ವೇಷ ಎಲ್ಲವನ್ನು ಮಾಡ್ತಾಯಿದ್ದೆ ಹವ್ಯಾಸಿಯಾಗಿ ಉಡುಪಿ ವಲಯದಲ್ಲಿ. ಮಂಗಳೂರು ಬಂದ ನಂತರ ಸುಗಮ ಸಂಗೀತ ಮತ್ತು ಹರಿಕಥೆಯನ್ನು ಹೆಚ್ಚಿಗೆ, ಮತ್ತು ಸ್ವಲ್ಪ ಭಾಸ್ಕರ ರೈ ಕುಕ್ಕೋಳ್ಳಿಯವರ ಮತ್ತು ಅಲೆವರಾಯರ ಕೆಲವೆಲ್ಲ ಒಂದು ಚಿಕ್ಕ ಪುಟ್ಟ ಪ್ರಸಂಗಗಳಲ್ಲಿ ಹಿಂದಿ, ಇಂಗ್ಲೀಷ್, ಕೆಲವು ಕನ್ನಡದ 1-1.5 ಗಂಟೆ ಹಾಡಲಿಕ್ಕೆ ಮಾತ್ರ ಆಗೋದು ಸುಗಮ ಸಂಗೀತ ಕಲಾವಿದರಿಗೆ. ಅದಕ್ಕಿಂತ ಹೆಚ್ಚು ಯಕ್ಷಗಾನ ಹಾಡಲಿಕ್ಕೆ ಆಗೋದಿಲ್ಲ. ಈ ಥರದ ಎಲ್ಲ ವಿಶೇಷತೆ. ಒಂದಂತೂ ನಾನು ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ಯಕ್ಷಗಾನದ ಗುರುಗಳು ನಮ್ಮ ಅಲೆವರಾಯ ಅವರಿಗೆ, ರವಿ ಅಲೆವರಾಯ ಅವರಿಗೆ ಯಾರೋ ನನಗೆ ಸರಿ ಗೊತ್ತಿಲ್ಲ, ತುಂಬ ಒಳ್ಳೆಯ ರೀತಿಯಲ್ಲಿ ಅಭ್ಯಾಸ ಮಾಡಿದವರಾಗಿರ್ಬೋದು ಅವರಿಂದ. ಆದರೆ ಅದರ ಜೊತೆಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ, ಯಕ್ಷಗಾನದ ಒಂದು ಕಲೆಯೇ ಗುರುವಾಗಿ, ಅಂದರೆ ಯಕ್ಷಗಾನವೇ ಒಂದು ಗುರುವಾದರೆ ಅದನ್ನು ಒಂದು ಸರಯೂ ನದಿ ತೀರದಲ್ಲಿ ಬಲ ಮತ್ತು ಅತಿಬಲ ಎನ್ನತಕ್ಕಂಥ ಬೋಧನೆ ಅವರಿಗೆ ಯಕ್ಷಗಾನದ ಮೂಲಕ ಸಿಕ್ಕಿದೆ ಅಂತ ಹೇಳ್ಬೋದು. ವಿಶ್ವಾಮಿತ್ರರು ರಾಮ ಮತ್ತು ಲಕ್ಷ್ಮಣರಿಗೆ ಬಲ ಅತಿಬಲ ಅಂತೇಳಿ ಒಂದು ರೀತಿಯ ಬೋಧನೆಯನ್ನು ಸರ್ವಾಂಗ ರೀತಿಯಲ್ಲಿ ಹೇಗೆ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲ ಯಕ್ಷಗಾನದ ಕಲೆಯೇ ಒಂದು ಗುರುವಾಗಿ ಇವರಿಗೆ ಎಲ್ಲ ರೀತಿಯ ಬೋಧನೆಯನ್ನು ಮಾಡಿದೆ. ಹಾಗಾಗಿ ಸರಯು ಎಂಬ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಆ ರೀತಿಯಲ್ಲಿ ಯಕ್ಷಗಾನದಲ್ಲಿ ಏನಿಲ್ಲ ಏನುಂಟು ಅದು ಎಲ್ಲವೂ ಕೂಡ ಗೊತ್ತಿರುವಂಥ ಏಕೈಕ ಕಲಾವಿದರಂತ ಹೇಳಿದರೆ ಅದು ನಮ್ಮ ರವಿ ಅಲೆವರಾಯರು, ಅದು ನಾವು ಬಲ್ಲವರು. ಹಾಗಾಗಿ ನಾನು ಹೆಚ್ಚಾಗಿ ಕನ್ನಡಕ್ಕಿಂತ ನಮಗೆ ಕೆಲವೆಲ್ಲ ದೊಡ್ಡ ದೊಡ್ಡ ಈವೆಂಟಿನ ಹಿಂದಿ, ಇಂಗ್ಲೀಷ್ ಯಕ್ಷಗಾನಗಳು ಬರ್ತದೆ 1-1.5 ಗಂಟೆಯದ್ದು ಅಥವಾ 3/4 ಗಂಟೆ. ಅದಕ್ಕೆ ನಾನು ಹೆಚ್ಚಾಗಿ ಅಲೆವರಾಯರನ್ನು ಅಪೇಕ್ಷಿಸ್ತೇನೆ. ಒಂದು ಪಾತ್ರಕ್ಕೆ ಸ್ತ್ರೀವೇಷ ಮಾಡ್ತಾರೆ, ಪುರುಷ ವೇಷ ಮಾಡ್ತಾರೆ, ಏಕವ್ಯಕ್ತಿ ವೇಷ ಮಾಡ್ತಾರೆ, ನಿರ್ದೇಶನ ಕೊಡ್ತಾರೆ, ಸಂಘಟನೆ ಮಾಡ್ತಾರೆ. ಯಕ್ಷಗಾನದಲ್ಲಿ ಯಾವುದಿಲ್ಲ ಯಾವುದುಂಟು ಎಲ್ಲವನ್ನೂ ಮಾಡಬಲ್ಲಂಥ ಒಬ್ಬ ಸರ್ವಾಂಗ ಸುಂದರ ಕಲಾವಿದರಾಗಿ ಭಾಳ ವಿಶೇಷವಾದಂಥ ಈ ಕಾರ್ಯಕ್ರಮವನ್ನು ಮಕ್ಕಳನ್ನು ಸೇರಿಸಿಕೊಂಡು ಮಕ್ಕಳಿಗೆ ಬೋಧನೆ ಮಾಡಿಕೊಂಡು ಆ ಮೂಲಕ ಅನೇಕ ಸಾಧಕರನ್ನು ಗುರುತಿಸಿಕೊಂಡು ಇಂಥ ಕಾರ್ಯಕ್ರಮವನ್ನು ನಿರ್ವಿಘ್ನವಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅವರು ನಂಬಿದ ಎಲ್ಲ ದೇವರುಗಳು ಅವರಿಗೆ ಅನುಗ್ರಹ ಮಾಡಲಿ. ಭಾಳ ಒಳ್ಳೆಯ ರೀತಿಯ ಕಾರ್ಯಕ್ರಮ ಇಲ್ಲಿ ಕೂಡ ಮಾಡಿದ್ದಾರೆ. ಒಂದು ದಿನವಾದರೂ ನಾವು ಬಾರದಿದ್ದರೆ ತಪ್ಪಾಗ್ತದೆ ಎಂಬ ರೀತಿಯಲ್ಲಿ ನಾನು ಬಂದಿದ್ದೇನೆ. ನಾವೆಲ್ಲ ಕಲಾವಿದರಾದ್ದರಿಂದ ಪರಸ್ಪರ ಈ ರೀತಿಯಲ್ಲಿ ನಮ್ಮ ಸುಂದರ್ ಶೆಟ್ಟರು ಕೂಡ ಬಂದರು, ಅವರು ಕದ್ರಿಯವರೇ. ಹಾಗಾಗಿ ಸುಧಾಕರ್ ರಾವ್ ಪೇಜ ಅವರು, ಹರಿಕೃಷ್ಣ ಪುನೂರವರು ಇದನ್ನು ಬಹಳ ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ತಾ ಇದ್ದಾರೆ ಎಂಬುದಕ್ಕೆ ಬೇರೆ ಸಾಕ್ಷಿ ಬೇಡ. ದಿವಸ ನಾವು ನೋಡ್ತಾ ಇರ್ತೇವೆ ಅದನ್ನು ಬೇರೆ ಬೇರೆ ಯೂಟ್ಯೂಬ್ ಮತ್ತು ಬೇರೆ ಬೇರೆ ಲೈವ್ನಲ್ಲೆಲ್ಲ. ಹಾಗಾಗಿ ಇದು ಇನ್ನೂ ಕೂಡ ಬೆಳೆದು ಬರಲಿ, ಇನ್ನಷ್ಟು ಮಕ್ಕಳಿಂದ ಸಾಕಷ್ಟು ಪ್ರೋಗ್ರಾಮ್ ಅವರು ಕೊಡುವಂತೆ ಆಗಲಿ ಅಂತೇಳಿ ಹರಸಿ, ನಾನು ವಿಶೇಷವಾದಂಥ ಆ ಮಕ್ಕಳಿಗೆ ಹರಸಿ ಇಂಥ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಯಕ್ಷಗಾನ ಪ್ರೋತ್ಸಾಹಕರಿಂದ ಒಳ್ಳೆಯ ರೀತಿಯ ಪ್ರೋತ್ಸಾಹ ಸಿಗಲಿ ಅಂತೇಳಿ ಕೂಡ ನಾನು ಹಾರೈಸೋದ್ರೊಂದಿಗೆ ನನಗೆ ಅನಿರೀಕ್ಷಿತವಾಗಿ ನನ್ನನ್ನು ವೇದಿಕೆಗೆ ಕರೆದರು. ನಾನು ಹೀಗೆ ಚೌಕಿಯಲ್ಲಿ ಮಾತಾಡಿ ಕಡೆಗೆ ನಮ್ಮ ಉಜಿರೆ ಅಶೋಕ್ ಭಟ್ರು ಹೇಳೋದುಂಟು, ಚೌಕಿಯಲ್ಲಿ ಯಾರು ಬಂದು ಮಾತಾಡಿ ಹೋಗ್ತಾರೋ ಅವರು ಆಟ ನೋಡೋದಿಲ್ಲಂತೆ. ಉಜಿರೆ ಅಶೋಕ್ ಭಟ್ರದೊಂದು ಜೋಕ್ ಅದು. ಚೌಕಿಯಲ್ಲಿ ಬಂದು ಯಾರು ಮಾತಾಡ್ತಾರೋ ಅವರು ಆಟಕ್ಕೆ ನಿಲ್ಲೋದಿಲ್ಲ. ಹಾಗೆ ಆಗ್ತದೆ ಒಮ್ಮೊಮ್ಮೆ, ಏನು ಮಾಡುವ. ಅಂತೂ ಇಂತೂ ರೈಲ್ವೆ ಸ್ಟೇಷನಿಗೆ ಒಮ್ಮೊಮ್ಮೆ ಬಿಡಲಿಕ್ಕೆ ಬರ್ತಾರಂತೆ, ಯಾರನ್ನಾದರೂ ಬಿಡಲಿಕ್ಕೆ ಬರುವಾಗ ಅತಿಥಿಗಳು ಬಂದರೆ ಆವಾಗ ಏನೋ ರೈಲು ಹೋಗ್ತದಂತ ಹೇಳುವಾಗ ಅದು ಇವನಿಗೆ ಹಿಡಿಲಿಕ್ಕೆ ಆಗಲಿಲ್ಲ ಅಂತ ಯಾರೋ ಅಲ್ಲಿ TC ಒಳಗೆ ದೂಡಿಬಿಟ್ಟಂತೆ ರೈಲಿನಲ್ಲಿ. ಕಡೆಗೆ ಒಬ್ಬ ಅಲ್ಲಿ ಉಳಿದು ಬಿಟ್ಟ, ಅವನು ಹೆದರಿ ಟ್ರೈನ್ ಹಿಡಲಿಕ್ಕೆ ಹೋಗಲಿಲ್ಲ. ಕಡೆಗೆ ಇಲ್ಲ, ನೀವು ಗಡಿಬಿಡಿ ಮಾಡಬೇಡಿ, ಈಗ 2 ನಿಮಿಷದಲ್ಲಿ ಇನ್ನೊಂದು ಟ್ರೈನ್ ಬರ್ತದೆ, ಹಾಗಾಗಿ ನೀವು ನೆಕ್ಸ್ಟ್ ಸ್ಟೇಷನಲ್ಲಿ ಅವ್ರು ಇಳಿದು ನಿಮ್ಮನ್ನು ಕಾಯ್ತಾ ಇರ್ಬೋದು, ನೀವೇನು ಹೆದರಬೇಡಿ ಅಂತ ಹೇಳ್ತಾರಂತೆ. ಆವಾಗ ಆ ಜನ ಹೇಳ್ತದಂತೆ, ಅಲ್ಲ ನಿಜವಾಗಿ ಹೋಗಲಿಕ್ಕೆ ಇದ್ದವನು ನಾನು, ನನ್ನನ್ನು ಬಿಡಲಿಕ್ಕೆ ಬಂದವರು ನೀವು ಡಬ್ಬಿ ಒಳಗೆ ಹಾಕಿದ್ದೀರಿ ಅಂತೇಳಿ. ಆ ಥರ ಯಾಕೆ ಹೇಳಿದ್ದೇನೆ ಅಂತ ಹೇಳಿದರೆ, ನಾನು ನಿಜವಾಗಿ ಕೂಡ ಇಲ್ಲಿ ಅವರಿಗೊಂದು ವಿಶ್ ಮಾಡಲಿಕ್ಕೆ ಆಗಿ ಬಂದಿದ್ದೇನೆ, ಶುಭಾಶಯ ಕೋರಲಿಕ್ಕೆ. ಮುಖ್ಯ ಅತಿಥಿಯ ಒಂದು ಗೌರವ ಸ್ಥಾನವನ್ನು ಇಲ್ಲಿ ಕರೆದುಕೊಟ್ಟಿದ್ದಾರೆ, ಅನಿರೀಕ್ಷಿತ. ಈ ಬಗ್ಗೆ ಪ್ರತ್ಯೇಕವಾದಂಥ ವಂದನೆಗಳನ್ನು ಅವರಿಗೆ ಸಲ್ಲಿಸಿ ಎಲ್ರಿಗೂ ಶುಭವಾಗಲಿ. ನಮಸ್ಕಾರ. ನಮ್ಮ ಜೊತೆ ಶ್ರೀಯುತ ಕೇಶವ ಹೆಗ್ಡೆ ಅವರಿದ್ದಾರೆ. ಕೇಶವ ಹೆಗ್ಡೆ ಅವರು ಉತ್ತರ ಕರ್ನಾಟಕದಲ್ಲಿದ್ದರೂ ಸಹ ಮತ್ತು ಇಲ್ಲಿ ವೃತ್ತಿಯಲ್ಲಿ ನಮ್ಮಲ್ಲೇ ಇದ್ದರು, ITಯಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸ್ತಾ ಇದ್ದರು. ಆ ಸಂದರ್ಭದಲ್ಲಿ ಬಡಗುದಿಟ್ಟು ಈ ಬದಿಯಲ್ಲಿ ಸ್ವಲ್ಪ ನಿಧಾನಗತಿಯಲ್ಲಿ ಇತ್ತು.
ಅಲ್ಲಿ ಬಡಗದಿಟ್ಟಿನ ಭಾಗವತರನ್ನು ಮತ್ತು ಬಡಗದಿಟ್ಟಿನ ಕಲಾವಿದರನ್ನು ಕರೆಸಿ ಇಲ್ಲಿಯ ಮಕ್ಕಳಿಗೆ ಬಡಗದಿಟ್ಟಿನ ಶಿಕ್ಷಣ ಕೊಟ್ಟು ಇಲ್ಲಿ ಯಕ್ಷಗಾನ ಪ್ರಸ್ತುತಪಡಿಸುವಂಥ ಒಂದು ಕಲಾ ಸಂಗಮ ಅಂತ ಒಂದು ಪ್ರಾರಂಭ ಮಾಡಿದರು. ಅದು ಅಲ್ಲದೆ ಅದರ ನಂತರ ಪ್ರತಿ ವರ್ಷ 2 ಪ್ರದರ್ಶನ. ಈಗಂತೂ ಒಂದು ಮೇಳ ಕಟ್ಟಿದ್ದಾರೆ, ಸಿರ್ಸಿ ಮೇಳ ಅಂತ, ಬಹಳ ಚೆನ್ನಾಗಿ ನಡೀತಾ ಇದೆ. ನಾಳ್ದು ಜುಲೈಯಲ್ಲಿ 9ನೇ ತಾರೀಕಿಗೆ ಮಂಗಳಾದೇವಿಯಲ್ಲಿ, 10ನೇ ತಾರೀಕಿಗೆ ಉಡುಪಿ ರಾಜಾಂಗಣದಲ್ಲಿ, ಹೀಗೆ 2 ಪ್ರಸ್ತುತಿಯನ್ನು ಮಾಡ್ತಾ ಹೀಗೆ ರಾಜ್ಯಾದ್ಯಂತ ತಿರುಗಾಟವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ನಮ್ಮ ಕೇಶವ ಹೆಗ್ಡೆಯವರು ಕಲಾ ಸಂಗಮ ನಿರ್ದೇಶಕರಲ್ಲಿದ್ದಾರೆ. ಅವರನ್ನು ಈ ವೇದಿಕೆಯಲ್ಲಿ ಸ್ವಾಗತಿಸ್ತಾ ತನ್ನೆರಡು ಮಾತುಗಳನ್ನು ಆಡಬೇಕು ಎಂದು ವಿನಂತಿಸ್ತಾ ಇದ್ದೆ. ನೀವು ಸಹ ಆಡಬಹುದು. ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ ಹಾಗೂ ಯಕ್ಷಗಾನ ಕಲಾಭಿಮಾನಿಗಳೇ, ಈಗಾಗಲೇ ಸುಧಾಕರ್ ರಾವ್ ಪೇಜಾ ಅವರು ನನ್ನ ಪರಿಚಯವನ್ನು ಮಾಡಿಸ್ಕೊಟ್ಟಿದ್ದಾರೆ. ನಾನು ಉದ್ಯೋಗ ನಿಮಿತ್ತ ಮಂಗಳೂರಿನಲ್ಲಿ 35 ವರ್ಷ ಇದ್ದೆ. ಸರ್ಕಾರಿ ನೌಕರಿಯಲ್ಲಿ ಉದ್ಯೋಗ ನಿಮಿತ್ತ ಬಂದವನು. ನನ್ನ ಹವ್ಯಾಸ ಯಕ್ಷಗಾನ, ಅಂದರೆ ಯಕ್ಷಗಾನ ನೋಡುವುದು ಮತ್ತು ಯಕ್ಷಗಾನವನ್ನು ಪ್ರೋತ್ಸಾಹಿಸುವುದು. ಕ್ರಮೇಣ ಸಂಘಟನೆಯಲ್ಲಿ ಕೆಲಸ ಮಾಡುವಂಥ ಅವಕಾಶ ಮಂಗಳೂರಿನಲ್ಲೇ ನನಗೆ ದೊರಕಿತು. ನಾನು ಸಂಘಟನಾಗಬೇಕು ಅಂತ ಕನಸು ಕಂಡೆ. ಆಗ ನನಗೆ ಪ್ರೋತ್ಸಾಹ ನೀಡಿದವರಲ್ಲಿ ಹರಿಕೃಷ್ಣ ಪುರ್ಮೂರು ಅವರು ಮೊದಲಿಗರು. ಅವರನ್ನು ನಾನು ನನ್ನ ದೊಡ್ಡಣ್ಣ ಅಂತಲೇ ನಾನು ಭಾವನೆಯಿಂದ ಯಾವಾಗಲೂ ಗೌರವದಿಂದ ಕಾಣ್ತೇನೆ. ನನ್ನ ಯಾವತ್ತೂ ಕಾರ್ಯಕ್ರಮಕ್ಕೆ ಮಂಗಳೂರಿನಲ್ಲಿ ಆದರೆ ಅವರನ್ನು ಬಿಟ್ಟು ನಾನು ಮಾಡಿದ್ದೇ ಇಲ್ಲ. ಅವರು ನನಗೆ ಪ್ರೋತ್ಸಾಹ ನೀಡದೇ ಇದ್ದರೆ ನಾನು ಯಕ್ಷಗಾನ ಸಂಘಟನೆಯಲ್ಲಿ ಇಷ್ಟು ಮುಂದುವರಿತಾ ಇರಲಿಲ್ಲ, ಇಷ್ಟು ವರ್ಷ ನಿರಂತರವಾಗಿ ಮಾಡ್ತಾ ಇರಲಿಲ್ಲ. ಯಾಕೆಂದರೆ ನಾನು ಅದಕ್ಕಿಂತ ಮೊದಲು ಯಕ್ಷಗಾನವನ್ನು ಅಥವಾ ಯಾವುದೇ ಕಲೆಯನ್ನು ಹೊರಗಿಂದ ನೋಡ್ತಾ ಇದ್ದೆ, ಅಂದರೆ ಪ್ರೇಕ್ಷಕನಾಗಿ ಅನುಭವಿಸ್ತಾ ಇದ್ದೆ, ನೋಡ್ತಾ ಇದ್ದೆ, ಭಾಳ ಚೆಂದ ಕಾಣ್ತಾ ಇತ್ತು. ಆ ಒಳಗೆ ಸಂಘಟನೆಗೆ ಇಳಿದಾಗಲೇ ಕಲ್ಲು ಎಷ್ಟಿದೆ, ಮುಳ್ಳು ಎಷ್ಟಿದೆ ಅನ್ನೋದೆಲ್ಲ, ದಾರಿ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಾಗಲಿಕ್ಕೆ ಪ್ರಾರಂಭ ಆಯಿತು. ಆದರೆ ನನಗೆ ಆಗ ಧೈರ್ಯ ನೀಡಿ ನೀವು ಮುಂದುವರಿಯಿರಿ ಅಂಥೇಳಿ ನನ್ನನ್ನು ಬೆನ್ತಟ್ಟಿ ಪ್ರೋತ್ಸಾಹಿಸಿದವರು ಡಾಕ್ಟರ್ ಹರಿಕೃಷ್ಣ ಪುಂಡೂರು. ಹಾಗಾಗಿ ಅವರನ್ನು ನಾನು ಈ ಜನ್ಮದಲ್ಲಿ ನಾನು ಅವರನ್ನು ಮರಿಲಿಕ್ಕೆ ಇಲ್ಲ. ಈ ರೀತಿಯ ಹರಿಕೃಷ್ಣ ಪುಂಡೂರಂತಹ ಈ ರೀತಿಯ ಪ್ರೋತ್ಸಾಹಕರು ಮತ್ತು ನಾಯಕತ್ವ ಗುಣವುಳ್ಳವರು ಇದ್ದರೆ ಯಾವುದೇ ಸಂಘಟಕನಿಗೂ ಅಥವಾ ಯಾವುದೇ ಒಬ್ಬ ಈ ಥರ ನನ್ನಂಥ ಮಹತ್ವಾಕಾಂಕ್ಷೆ ಇಟ್ಟುಕೊಂಡವರಿಗೆ ಏನೂ ತೊಂದರೆ ಆಗುವುದಿಲ್ಲ ಅನ್ನೋದು ನನ್ನ ಅನುಭವಕ್ಕೆ ಬಂದಿದೆ. ಈಗ ನಾನು ರಿಟೈರ್ಡ್ ಆಗಿ ಊರಲ್ಲಿ ಸಿರ್ಸಿಯಲ್ಲಿ ನಾನು ವಾಸವಾಗಿದ್ದರೂ ಮಂಗಳೂರು ನನಗೆ ಯಾವಾಗಲೂ ಮಾನಸಿಕವಾಗಿ ನನ್ನನ್ನು ಈ ಕಡೆ ಎಳಿತಾ ಇರ್ತದೆ. ಆಕರ್ಷಣೀಯವಾದ ಕೇಂದ್ರವೂ ಹೌದು ಮಂಗಳೂರು. ಯಾಕೆಂದರೆ ಇಲ್ಲಿಯ ಪರಿಸರ, ಇಲ್ಲಿಯ ಜನ ಮತ್ತು ಇಲ್ಲಿ ನನಗೆ ಸಿಕ್ಕಂಥ ಪ್ರೋತ್ಸಾಹವೇ ಅದಕ್ಕೆ ಕಾರಣ. ಹಾಗಾಗಿ ನಾನು ಮಂಗಳೂರನ್ನು ಯಾವತ್ತೂ ಮರೆಯುವುದಿಲ್ಲ. ಮತ್ತು ಮಂಗಳೂರಿಗೆ ಬಡಗುತಿಟ್ಟಿನ ಕಲಾವಿದರನ್ನು ಕರೆಸಿ ವರ್ಷಕ್ಕೆ 1-2 ಆಟವನ್ನು ಮಾಡಿಸುವ ಒಂದು ಹವ್ಯಾಸವನ್ನು ಇಟ್ಟುಕೊಂಡಿದ್ದೇನೆ ಅಂತ ಹೇಳ್ಬೋದು. ಯಾಕೆಂದರೆ ನಾನು ಯಾವುದನ್ನು ಲಾಭಕ್ಕಾಗಿ ಮಾಡ್ತಾಯಿಲ್ಲ, ಯಕ್ಷಗಾನ ರಂಗಕ್ಕೆ ಬಂದಿಲ್ಲ. ಮುಖ್ಯ ಉದ್ದೇಶ ನಾನು ಬಂದಿದ್ದೇನು ಅಂದರೆ, ನಾನು ಕಲಾವಿದನಾಗಬೇಕಿತ್ತು. ಆದರೆ ಕಲಿಕೆಗೋಸ್ಕರ ನಾನು ಊರನ್ನು ಬಿಟ್ಟಿದ್ದರಿಂದ ಬೆಂಗಳೂರು ಸೇರ್ಕೊಂಡ್ಬಿಟ್ಟೆ. ಆ ಕಾಲದಲ್ಲಿ ಬೆಂಗಳೂರಿನಲ್ಲಿ ಯಕ್ಷಗಾನ ಕಲಿಸುವವರಾಗಲಿ ಈ ಥರ ಮತ್ತು ಅನುಕೂಲಗಳು ಆ ಥರ ಇರಲಿಲ್ಲ. ನಾನು ಉದ್ಯೋಗ ನಿಮಿತ್ತನೇ ಹೋಗಿದ್ದು ಬೆಂಗಳೂರಿಗೆ. ಹಾಗಾಗಿ ಅಲ್ಲಿ ಈ ಅವಕಾಶ ಇಲ್ಲದೇ ಇರೋದ್ರಿಂದ ಒಂದು ಸಂಘಟನೆಯನ್ನು, ಯಕ್ಷಗಾನ ಕಲಾವಿದರನ್ನು, ಪ್ರತಿಭೆ ಉಳ್ಳಂಥ ಯುವಕರನ್ನು ಪ್ರೋತ್ಸಾಹಿಸುವುದು ಇದು ಉದ್ದೇಶವಾಗಿಟ್ಟುಕೊಂಡು ಸಂಘಟನೆಯನ್ನು ಮಂಗಳೂರಲ್ಲಿ ಪ್ರಾರಂಭ ಮಾಡಿದ್ದು. ಈಗ ನಿರಂತರವಾಗಿ 13ನೇ ವರ್ಷ ಇದು ನಡೀತಾ ಇದೆ. ಹಾಗೆ ನಾನು ಈ ಸೆರೆಯೂ ಬಾಲವೃಂದದ ಅಧ್ಯಕ್ಷರಾದಂಥ ರವಿ ಅಲವರು ನನಗೆ ಬಹಳ ಆತ್ಮೀಯರು. ಯಾಕೆಂದರೆ ನಾನು ಇಲ್ಲೊಂದು ಟ್ರಸ್ಟ್ ಮಾಡಿಕೊಂಡಾಗ ಅವರು ಇಲ್ಲಿ ನಾನು ಟ್ರಸ್ಟಿಯಾಗಿ ಅವರನ್ನು ನೇಮಿಸಿಕೊಂಡಿದ್ದೆ. ಅವರು ಯಾವತ್ತೂ ನನ್ನನ್ನು ಯಾವುದೇ ನನ್ನ ಕೆಲಸ ಕಾರ್ಯಗಳಿಗೆ ಅವರು ಯಾವತ್ತೂ ಹಾಗಲ್ಲ ಹೀಗಲ್ಲ ಅಂತ ಅಡ್ಡಿಪಡಿಸಿದವರೇ ಇಲ್ಲ. ಪ್ರತಿಯೊಂದಕ್ಕೂ ಅವರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ತಾಳಮದ್ಲೆಯನ್ನು ಇಲ್ಲಿ ಮಂಗಳಾದೇವಿಯಲ್ಲಿ ಏರ್ಪಡಿಸುವಾಗಲೂ ಅವರು ಬಂದು ಅರ್ಥವನ್ನು ಹೇಳಿದ್ದಾರೆ. ಹಾಗೂ ನನ್ನ ಸಂಘಟನೆಯಲ್ಲೂ ಬಂದು ಬಹಳಷ್ಟು ಸಹಕಾರವನ್ನು ನೀಡಿದ್ದಾರೆ. ಬರೀ ಹಲವರಾಯರು ಇಬ್ಬರು ಹೌದು, ಸಹೋದರರು. ರವಿ ಹಲವರಾಯರು ಹೌದು, ಮಧುಸೂದನ ಹಲವರಾಯರು. ಅವರಿಗೆ ನಾನು ಯಾವಾಗಲೂ ಹೇಳ್ತಾ ಇದ್ದೆ, ಫೋಟೋಗ್ರಫಿಗೆ ಮತ್ತು ವಿಡಿಯೋ ಎಲ್ಲ ಅವರೇ ಮಾಡಿಕೊಡ್ತಾಯಿದ್ದು. ಒಂದು ಕಾರ್ಯಕ್ರಮವನ್ನು ಅವರು ತಪ್ಪಿಸಿದವರಲ್ಲ. ಹಾಗೆ
ಅಲೆವೂರಾಯ ಸಹೋದರರು ನನಗೆ ಬಹಳ ಆತ್ಮೀಯರು. ಹಾಗೂ ಅದಕ್ಕಿಂತ ಹೆಚ್ಚಾಗಿ ನಾನು ಇನ್ನೊಬ್ಬರನ್ನು ಹೇಳಲೇಬೇಕು, ಅದು ಸುಧಾಕರ್ ರಾವ್ ಪೇಜಾವರವರು. ಅವರು ನನಗೆ ಎಲ್ಲ ಕಾರ್ಯಕ್ರಮಕ್ಕೂ ಬಹಳ ಸಕ್ರಿಯವಾಗಿ ಪಾಲ್ಗೊಂಡು ಮತ್ತು ಏನಾದರೂ ಸಲಹೆ ಸೂಚನೆಗಳು ಕೊಟ್ಕೊಂಡು ಅವರು ನನ್ನ ಜೊತೆಯೇ ಯಾವಾಗಲೂ ಇರ್ತಾಯಿದ್ರು. ಹಾಗೆ ಅವರು ನನಗೆ ಈ ಕ್ಷೇತ್ರದಲ್ಲಿ ಅಂದರೆ ಮಂಗಳೂರು ವಿಭಾಗದಲ್ಲಿ ನಾನು ಈ ಸಂಘಟನೆ ಮಾಡುವಾಗ ಬಹಳಷ್ಟು ನನಗೆ ಸಹಕಾರವನ್ನು ನೀಡಿದ್ದಾರೆ. ಹಾಗೆ ಈ ಮಂಗಳೂರಿನ ಜನತೆಯನ್ನು ನಾನು ಯಾವತ್ತೂ ಚಿರಋಣಿಯಾಗಿ ಕಾಣ್ತಾ ಇದ್ದೇನೆ. ಹಾಗೆ ಮಂಗಳೂರು ಅಂದರೆ ನನಗೊಂಥರ ತವರೂರು ಇದ್ದ ಹಾಗೆ. ಹಾಗಾಗಿ ಮಂಗಳೂರು ನಾನು ಸಿರ್ಸಿಯಲ್ಲಿದ್ದರೂ ಏನಾದರೂ ಮಂಗಳೂರು ವಿಷಯ ಬಂತು, ಯಕ್ಷಗಾನದ ಬಂತು ಅಂದರೆ ಮಂಗಳೂರಿಗೆ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು ನನಗೆ. ಇವತ್ತಿಗೂ ಹಾಗೆ ನಾನು ಎಷ್ಟೋ ಸಾರಿ ಅಲ್ಲೆಲ್ಲ ಹೇಳ್ಕೊಂಡಿದ್ದಿದೆ. ಈ ವಾತಾವರಣ ನಮ್ಮಲ್ಲಿ ಇಲ್ಲ. ಉಡುಪಿ ಮಂಗಳೂರಲ್ಲಿ ಇರುವಷ್ಟು ಪ್ರೋತ್ಸಾಹ ಮತ್ತು ಇಲ್ಲಿ ಹೊರಗಡೆಯಿಂದ ಬಂದಂಥ ಈ ನನ್ನಂಥ ಕಲಾವಿದ ಇರಲಿ, ಸಂಘಟಕ ಇರಲಿ, ಯಾರೇ ಇದ್ರೂ ಅವರನ್ನು ಒಂದು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡುವಂಥ ಈ ಗುಣಧರ್ಮ ಇದು ಭಾಳ ನನಗೆ ಮೆಚ್ಚುಗೆ ಆಗಿದೆ ಇಲ್ಲಿ. ಹಾಗಾಗಿ ನಾನು ಯಾವಾಗಲೂ ಮಂಗಳೂರಿಗೆ ಬರ್ತಾ ಇರ್ತೇನೆ. ಹಾಗಾಗಿ ಈ ಸಂದರ್ಭದಲ್ಲಿ ಒಂದೆರಡು ಮಾತು ಹೇಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಸರಿಯೋ ಬಾಲ ಇದೊಂದು ಕಾರ್ಯಕ್ರಮ ನಾವು ಮಂಗಳೂರಲ್ಲಿದ್ದಾಗ ಬರ್ತಾಯಿದ್ದೆ, ನೋಡ್ತಾ ಇದ್ದೆ. ಹಾಗೂ ಇದು ಒಂದು ಸಂಸ್ಥೆಯನ್ನು ಪ್ರಾರಂಭಿಸುವುದು ಕಷ್ಟ ಇಲ್ಲ. ಇದನ್ನು 24 ವರ್ಷದಿಂದ ನಿರಂತರವಾಗಿ ನಡೆಸ್ಕೊಂಡು ಬಂತಹ ರವಿ ಅಲೆವೂರಾಯವರ ಶ್ರಮವನ್ನು ನಾವು ಎಷ್ಟು ಹೇಳಿದರೂ ಕಡಿಮೆನೇ. ಅವರು ಈ ಕ್ಷೇತ್ರದಲ್ಲಿ ಬಹಳಷ್ಟು ವಿಭಾಗ, ಎಲ್ಲ ವಿಭಾಗದಲ್ಲಿಯೂ ಅವರು ಬಹಳಷ್ಟು ತಮ್ಮನ್ನು ತೊಡಗಿಸಿಕೊಂಡು ಒಂದು ಯಶಸ್ವಿ ಒಂದು ಸಂಘಟಕರಾಗಿ, ಕಲಾವಿದರಾಗಿ, ಹಾಗೆ ಯಕ್ಷ ಗುರುಗಳಾಗಿ ಸೇವೆ ಸಲ್ಲಿಸ್ತಾಯಿದೆ. ಅವರಿಗೂ ದೇವರು ಆಯುರಾರೋಗ್ಯವನ್ನು ಕರುಣಿಸಿ ಇದು ಇನ್ನೂ ಅನೇಕ ವರ್ಷಗಳ ನಿರಂತರವಾಗಿ ನಡ್ಕೊಂಡು ಹೋಗಲಿ ಅಂತ ಹಾರೈಸ್ತಾ ನಾನೊಂದೆರಡು ಮಾತನ್ನು ಮುಗಿಸ್ತೇನೆ. ಕಲಾ ಸಂಗಮದ ಬಡಗುದಿಟ್ಟಿನ ಕಲಾವಿದರ ಶಿರಸಿ ಮೇಳದ ಆಟ ಜುಲೈ 9ಕ್ಕೆ ನಮ್ಮ ಮಂಗಳಾದೇವಿ ದೇವಸ್ಥಾನದಲ್ಲಿ ಜರಗಲಿಕ್ಕಿದೆ. ಮತ್ತು ಮರುದಿವಸ ಆದಿತ್ಯವಾರ ಆಗ್ತದೆ ರಾಜಾಂಗಣದಲ್ಲಿ ಉಡುಪಿಯಲ್ಲಿ ಜರಗಲಿಕ್ಕಿದೆ. ಮತ್ತು ಮುಂದಿನ ವರ್ಷ ನಮ್ಮದು ಮಲ್ಲಿಕಲಾ ಒಂದು 75ನೇ ವರ್ಷ. ಆಗ ಕೇಶವ ಹೆಗ್ಡೆಯವರನ್ನು ಒಂದು ಆದಿತ್ಯವಾರ ಕರೆಸುವ ಬಗ್ಗೆ ಯೋಜನೆ ಇದೆ. ಇಲ್ಲಿ ಕೂಡ ಮಾಡುವಂಥ ಯೋಜನೆಯನ್ನು ಮಾಡ್ತಾಯಿದ್ದೇವೆ. ಬಹಳ ವಿಶೇಷ ಅಂದರೆ ಉತ್ತರ ಕನ್ನಡದ ಜನಾಂಗದವರು ನಮಗೆ ಗೊತ್ತಿದೆ. ಆವತ್ತು ಕುಮಟದಿಂದೆಲ್ಲ ಬಂದು ನಮ್ಮ ಕಲಾವಿದರು ಬರ್ತಾಯಿದ್ರು ಶ್ರೀಕೃಷ್ಣ ಯಕ್ಷಸಭದಲ್ಲಿ. ಆಗ ಬಂದಾಗ ಅವರು ತುಂಬ ಆನಂದ ಪಡ್ತಾಯಿದ್ರು. ಒಳ್ಳೆಯ ಪ್ರೋತ್ಸಾಹ, ಒಳ್ಳೆಯ ಉತ್ಸಾಹವನ್ನು ಕೊಡ್ತಾ ಇದೆ. ಈ ಜನತೆಯ ಒಂದು ಋಣವನ್ನು ತೀರಿಸಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಆನಂದ ನಮಗೆ ಸಿಕ್ಕಿದೆ ಅಂತ. ಈ ಥರ ಸಂತೋಷ ಪಡ್ತಿರುವಂಥ ಈ ಕ್ಷೇತ್ರದಲ್ಲಿ ಬೇರೆ ಬೇರೆ ಕಲಾವಿದರು ಮೂಡಲಿಕ್ಕೆ ಒಂದು ಕಾರಣಗಳೇನು ಹೇಳಿದರೆ ಕದ್ರಿ ಒಂದು ಭಾಳ ವಿಶೇಷ. ಇಲ್ಲಿ ಜಾತ್ರಾ ಸಂದರ್ಭದಲ್ಲಿ ಒಂದು 12 ದಿವಸ ಕಾರ್ಯಕ್ರಮ ಮಾಡ್ತೇವೆ. ಹತ್ತಿರ 3000 ಕಲಾವಿದರು ಈ ವೇದಿಕೆಯಲ್ಲಿ ಬೇರೆ ಬೇರೆ ಕಲಾ ಕಾರ್ಯಕ್ರಮ ನೀಡ್ತಾರೆ. ಒಂದು 120 ತಂಡಗಳಿವೆ. ಇದು ಒಂದು ರೀತಿಯಲ್ಲಿ ದಾಖಲಾತಿ, ಕೊಚ್ಚಿಕೊಳ್ಳೋದಲ್ಲ. ಆದರೆ ಕಲಾಪ್ರಿಯನಾದಂಥ ಮಂಜುನಾಥ ದೇವರ ಒಂದು ಆಶ್ರಯದಲ್ಲಿ ಯಾರು ಹೆಜ್ಜೆಗೆಜ್ಜೆಯನ್ನು ಕಟ್ಟಿ, ಯಾರು ಹಾಡನ್ನು ಹಾಡಿ, ಯಾರು ನೃತ್ಯ ಮಾಡಿದಾರೋ ಅವರು ಮುಂದಿನ ವರ್ಷದಲ್ಲಿ ಆಯುರಾರೋಗ್ಯ, ಸಮೃದ್ಧಿ, ಅಭಿವೃದ್ಧಿ, ಉನ್ನತಿ ಹೀಗೆ ಏನಾದರೂ ಪಡ್ಕೊಳ್ಳಿಕ್ಕೆ ಅವನ ಆಶ್ರಯ ಕೊಡ್ತಾನೆ. ಅಂತಹ ಒಂದು ಕಲಾಪ್ರಿಯನಾದಂಥ ಮಂಜುನಾಥ ದೇವರ ಸನ್ನಿಧಾನದಲ್ಲಿ ಇವತ್ತು ಬೇರೆ ಬೇರೆ ತಂಡದವರು ಬಂದ್ದಾರೆ. ಸನ್ಮಾನವನ್ನು ಕೂಡ ಸ್ವೀಕರಿಸಿದ್ದಾರೆ. ಮೊದಲಿಗೆ ನಮ್ಮ ದೇವಿ ಪ್ರಕಾಶ್ ಅವರು ಈಗಾಗಲೇ ಹೇಳಿದ್ದಾರೆ, ಅವರ ತಂದೆ ತುಂಬ ಕೆಲಸ ಮಾಡಿದ್ದಾರೆ. ಯಕ್ಷಗಾನವನ್ನು ಯಾರ ಹತ್ರ ಕೊಡಬೇಕೋ ಅದನ್ನು ಕೊಟ್ಟಿದ್ದಾರೆ. ಹಿರಿಯರಾಗಿ ಮುದುಕರಾಗಿದ್ದವರು, ನಿವೃತ್ತರಾದವರ ಹತ್ರ ಯಕ್ಷಗಾನ ಇದ್ದರೆ ಮುಂದಿನ ಪೀಳಿಗೆಗೇನು ಸಿಗಲ್ಲ. ಮಕ್ಕಳ ಕೈಯಲ್ಲಿ, ಹೆಣ್ಣು ಮಕ್ಕಳಲ್ಲಿ ಬಹಳ ವಿಶೇಷವಾಗಿ ಇವತ್ತು ಅದನ್ನು ಯಕ್ಷಗಾನವನ್ನು ಕೊಟ್ಟಿದ್ದಾರೆ. ಅದರಿಂದಾಗಿ ಒಂದು ಸಮಾಜದಲ್ಲಿ ಎಲ್ಲ ಕಡೆಯಲ್ಲಿ ಅದು ಪಸರಿಸಿ ಪರಿಮಳವನ್ನು ಬೀರುತ್ತಾ ಇದೆ ಅಂತ. ಅದರಲ್ಲಿ ರಮಾನಂದರಾಯರ ಸುಪುತ್ರರಾದ ದೇವಿ ಪ್ರಕಾಶ್ರವರು ಒಂದು ಮೆಚ್ಚಿಕೊಳ್ಳಲೇಬೇಕು, ಮತ್ತೊಮ್ಮೆ ಒತ್ತಿ ಹೇಳಬೇಕು. ಒಂದು ಸಂಸ್ಥೆಯಲ್ಲಿ ಒಬ್ಬ ತುಂಬ ವರ್ಷದಿಂದ ಒಬ್ಬನೇ ಇದ್ದಾನೆ ಅಂತಾದರೆ ಅವನಲ್ಲಿರುವಂಥ ಒಂದು ವಿಶೇಷ ಸಾಧನೆಯನ್ನು ನಾವು ಮನ್ನಣೆ ಮಾಡಬೇಕು. ಒಂದು 5-6 ವರ್ಷ ಆದಮೇಲೆ ಏನು ವೈಯಕ್ತಿಕ ದ್ವೇಷ ಬರದಿದ್ದರೂ ಅಭಿಪ್ರಾಯದಲ್ಲಾದರೂ ಸ್ವಲ್ಪ ವ್ಯತ್ಯಾಸ ಬರ್ತದೆ. ಆದರೆ ಇದೆಲ್ಲವನ್ನು ನಿಭಾಯಿಸಿ ಇವತ್ತು ಅಲ್ಲಿ ಕೆಲವು ನಿಯಮ ಇದೆ. ಅವರ ದುರ್ಗಾಮೇಳಕ್ಕೆ 14 ವರ್ಷ ದಾಟಿದ ನಂತರ ಅವನು ಮತ್ತೆ ಡಿಸ್ಕ್ವಾಲಿಫೈಡ್, ಮತ್ತು ಆ ದುರ್ಗಾಮೇಳದಲ್ಲಿ ಅವನು ಕಾರ್ಯಕ್ರಮ ನೀಡಲಿಕ್ಕೆ ಆಗಲ್ಲ. ಆದರೆ ಕಲಾವಿದರು ಬದಲಾವಣೆ ಆಗ್ತಾ ಇದ್ದಾರೆ. ಹಿಮ್ಮೇಳದ ಭಾಗವತಿಕರಾಗಿ ಇವರೇ ಇರಬೇಕು ಅಂತ ಆದರೆ ಬರುವಂಥ ಎಲ್ಲ ಕೇಳುಗರಿಗೆ, ನೋಡುಗರಿಗೆ, ಅಲ್ಲಿ ಮಾಡುಗರಿಗೆ ಇವರು ಸಪ್ರಿಯರಾಗಿರ್ತಾರೆ. ಅಂತಹ ದೇವಿ ಪ್ರಕಾಶ್ ಅವರು 2 ಮಾತುಗಳನ್ನು ಆಡಬೇಕು ಎಂದು ವಿನಿಸ್ತಾ ಇದೆ. ಕ್ಷೇತ್ರದ ಶ್ರೀ ಮಂಜುನಾಥ ದೇವರಿಗೆ ಶಿರಭಾಗುತ್ತಾ ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯರನ್ನು ವಂದಿಸುತ್ತಾ, ರವಿ ಅಲೆವೂರಾಯರು ನಾನೇ ಅವರಿಗೆ ಫೋನ್ ಕರೆ ಮಾಡಿ ನನ್ನ ಹೆಸರು ಉಂಟು ರವಿ ಅಣ್ಣ ಯಾಕೆ ಅಂತ. ಆಗ ಹೇಳಿದ್ದವರು ಒಂದು ಮಾತು,
ಸನ್ಮಾನ ತಿಂಗಳ ಗೌರವ ಕದ್ರಿ ಕ್ಷೇತ್ರ ಉಂಟು ಅಂತ ಹೇಳಿದರು. ನನಗೆ ಒಮ್ಮೆ ಬಹಳ ಖುಷಿಯಾಯಿತು. ಈ ಕ್ಷೇತ್ರದಲ್ಲಿ ಒಂದು ಗೌರವಾರ್ಪಣೆ ನನ್ನ ಯೋಗ ಅಂತ ತಿಳ್ಕೊಂಡೆ, ಒಪ್ಪಿಕೊಂಡೆ. ಆದರೂ ನಾನೊಂದು ಭಾವಿಸ್ತೇನೆ, ರವಿಯಣ್ಣ ಗೌರವವೆಲ್ಲ ಮಾಡಿದ್ದಾರೆ, ಆದರೂ ನನ್ನ ಸಾಧನೆಗೆ ಇನ್ನೂ ಹೆಚ್ಚಿನ ಶ್ರಮ ಬೇಕು ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಅಂತೇಳಿ ನಾನು ಭಾವಿಸ್ಕೊಳ್ತೇನೆ. ಖಂಡಿತ ಇನ್ನೂ ಹೆಚ್ಚಿನ ಪ್ರಯತ್ನ ಮಾಡ್ತೇನೆ. ಸರಯು ಬಾಲ ಮಕ್ಕಳ ಮೇಳದಲ್ಲಿಯೂ ಕೆಲವು ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದಿದ್ದಾರೆ, ಬಂದು ಭಾಗವಹಿಸಿದ್ದೇನೆ. ಇನ್ನು ಮುಂದೆಯೂ ಖಂಡಿತ ಕರೆದ್ರೆ ಬರ್ತೇನೆ. ರವಿಯಣ್ಣ, ಅವಕಾಶ ಕೊಡಿ. ಇಲ್ಲಿ ಗೌರವಿಸಿದ್ದಕ್ಕೆ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಸರಯು ಬಾಲ ಮಕ್ಕಳ ಮೇಳ ಇನ್ನಷ್ಟು ಉತ್ತುಂಗಕ್ಕೆ ಏರಿ ಇನ್ನೂ ಸಾಧನೆಯನ್ನು ಮಾಡುವಂತಾಗಲಿ ಅಂತೇಳಿ ಹರಸುತ್ತಾ ನನ್ನ ಎರಡನ್ನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಉಪನ್ಯಾಸಕರಾದಂಥ ಡಾಕ್ಟರೇಟ್ ಪೂವಪ್ಪ ಅವರಿದ್ದಾರೆ. ಇವತ್ತು ಹಲವಾರು ವಿದ್ಯಾರ್ಥಿಗಳನ್ನು ಬರೀ ಬೋಧಿಸಿ ಅಂಕಗಳನ್ನು ಗಳಿಸಿ ಉತ್ತುಂಗವಾದಂತಹ ಫಲಿತಾಂಶವನ್ನು ತರಿಸುವಂಥ ತುಂಬ ಉಪನ್ಯಾಸಕರು ಇದ್ದಾರೆ. ಆದರೆ ಜೀವನ ಶೈಲಿಯ ಬದುಕಿಗೆ ಬೇಕಾದಂಥ ಆಹಾರವನ್ನು ಕೊಡುವಂಥ ಉಪನ್ಯಾಸಕರು ಬಹಳ ಕಡಿಮೆ ಇರೋದು. ನೈತಿಕ ಶಿಕ್ಷಣ ಅಥವಾ ಸಾಂಸ್ಕೃತಿಕ ಹಿನ್ನೆಲೆ ಅಥವಾ ಇಂತಹ ಕಾರ್ಯಕ್ರಮಗಳಲ್ಲಿ ಸ್ಕಿಲ್ ಇದೆಲ್ಲ ಬಹಳ ಮುಖ್ಯವಾಗ್ತದೆ. ಇವತ್ತು ನಮಗೆ ಅಂತಹ ಕರಕುಶಲಗಳು ಮರೀಚಿಕೆ ಆಗ್ತಾ ಇದೆ. ಅದನ್ನೆಲ್ಲ ಬೆಳೆಸುವುದಕ್ಕೆ ಪ್ರೇರೇಪಣೆ ಕೊಡಬೇಕು. ಇವತ್ತು ಪೋಪಣ್ಣ ತುಂಬ ಕೆಲಸ ಮಾಡಿದ್ದಾರೆ. ನಮಗೆ ಡಾಕ್ಟರ್ ಪ್ರಖ್ಯಾತ್ ಶೆಟ್ಟಿಯನ್ನು ಕೂಡ ಒಂದು ಕಡೆಯಲ್ಲಿ ರೂಪಿಸಿದಂಥ ಕೆಲಸ ಅವರಿಂದ ಆಗಿದೆ. ಮತ್ತು ಪಟ್ಲ ಅವರಲ್ಲಿ ಒಳ್ಳೆ ಕಲಿತು ಇವತ್ತು ಬಹಳ ಪ್ರಭಾವಿಯಾಗಿದ್ದಾರೆ. ಇಂತಹ ಉಪನ್ಯಾಸಕರು ನಮ್ಮ ಜೊತೆ ಇದ್ದಾರೆ. ಅವರು ತನ್ನೆರಡು ಮಾತುಗಳನ್ನು ಆಡಬೇಕು ಅಂತ ಅನ್ನಿಸ್ತಾ ಇದ್ದೇವೆ. ಜೊತೆಗೆ ಫಲಿತಾಂಶ ಏನಾದರೂ ಕಡಿಮೆ ಇದೆಯಾ ಅಂತ ಕೆಲವ್ರಿಗೆ ಅದೊಂದಿದೆ. ನೃತ್ಯಕ್ಕೆ ಸೇರಿಸಿದರೆ, ಸಂಗೀತಕ್ಕೆ ಸೇರಿಸಿದರೆ, ಯಕ್ಷಗಾನಕ್ಕೆ ಸೇರಿಸಿದರೆ ಅಂಕಗಳು ಸಿಗಲ್ಲ ಅಂತ. ಫಲಿತಾಂಶವನ್ನು ಅವರು ಕೆಲವು ವರ್ಷ 100% ತಂದುಕೊಟ್ಟಂಥ ಅಧ್ಯಾಪಕರು. ಅವರು ಈ ಜೊತೆಯಲ್ಲಿ ನಮ್ಮನ್ನು ಎರಡು ಶುಭ ಹಾರೈಕೆ ಮಾಡಬೇಕು ಅಂತ ವಿನಂತಿಸ್ತಾ ಇದ್ದೆ. ವೇದ ಪುರುಷನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ಮಾವನ ಕಾದಿಗೆಲಿದನ ಅಣ್ಣನ ಅವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿಮೂರ್ತಿ ಸಲಹೋಗದುಗಿನ ವೀರನಾರಾಯಣ ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ನನ್ನ ಆರಾಧ್ಯ ಮೂರ್ತಿ ಭಗವಾನ್ ಶ್ರೀ ಸತ್ಯಸಾಯಿ ಬಾಬಾ ಹಾಗೆಯೇ ಶ್ರೀಕೃಷ್ಣ ಪರಮಾತ್ಮ ಸಾಯಿ ಕೃಷ್ಣನನ್ನು ನನ್ನ ಹೃದಯ ಕಮಲದಲ್ಲಿ ಸ್ಥಾಪಿಸುತ್ತಾ ಈ ಸ್ಥಳ ಸಾನ್ನಿಧ್ಯದ ನಮ್ಮೆಲ್ಲರ ಆರಾಧ್ಯ ಮೂರ್ತಿ ಕದ್ರಿ ಶ್ರೀ ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ಈ ಸ್ಥಳ ಸಾನ್ನಿಧ್ಯ ದೈವ ದೇವರುಗಳನ್ನೆಲ್ಲರನ್ನೂ ಕೂಡ ಮನಸಾರೆ ಸ್ಮರಿಸುತ್ತಾ ನಮ್ಮ ಸೀಮೆಯ ದೇವರು ಉಳ್ಳಾಲ್ತಿ ಪಂಚಲಿಂಗೇಶ್ವರ ಸ್ವಾಮಿಯನ್ನು ಸ್ಮರಿಸುತ್ತಾ ಇವತ್ತು ನನಗೆ ಈ ಕದ್ರಿ ಕ್ಷೇತ್ರ ಪುಣ್ಯಕ್ಷೇತ್ರಕ್ಕೆ ಬರುವಂಥ ಒಂದು ಸದವಕಾಶ ಆಗಿದೆ. ನನ್ನ ಆತ್ಮೀಯ ಮಿತ್ರರಾದಂತಹ ಶ್ರೀ ರವಿ ಅಲೆಯೂರಾಯರು ಕರೆಸಿ ಒಂದು ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ನಾವು ಬಹಳ ಹಳೆಯ ಕಾಲದ ಸ್ನೇಹಿತರು. ಅನೇಕ ಸ್ಟೇಜ್ಗಳಲ್ಲಿ ನಾವು ಜೊತೆಯಾಗಿ ವೇಷವನ್ನು ಮಾಡಿದ್ದಾರೆ. ಆಗಲೇ ಅವರು ಹೇಳಿದರು. ಆರಂಭದಲ್ಲಿ ಅಲ್ಲಿ ನಾನು ಮತ್ತು ಅವರು, ನನ್ನ ಅಭಿಮನ್ಯುವಿಗೆ ಅವರು ಸುಭದ್ರೆ ಆಗಿತ್ತು. ಕೃಷ್ಣಾರ್ಜುನ ಕಾಳಗದ ನನ್ನ ಕೃಷ್ಣ ಅವರದು ಸುಭದ್ರೆ ಆಗಿತ್ತು. ವೀರಮಣಿ ಕಾಳಗದ ರುಕ್ಮಾಂಗ ಶುಭಾಂಗ. ಹೀಗೆ ನಾವು ಕೆಲವಾರು ಜತಿವೇಷಗಳನ್ನು ನಾವು ಮಾಡಿದ್ದೇವೆ. ಅದಲ್ಲದೆ ಅವರು ನಮ್ಮ ಅಲ್ಲಿ ಮಡಿಯಾಲ ಶ್ರೀ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಏಕವ್ಯಕ್ತಿ ಯಕ್ಷಗಾನ ಅಂತ ಮಾಡಿದರು. ಆ ಏಕವ್ಯಕ್ತಿ ಯಕ್ಷಗಾನದ ನಿರೂಪಣೆಯನ್ನು ನನಗೆ ಮಾಡಲಿಕ್ಕೆ ಅವಕಾಶ ಕೊಟ್ಟರು. ಅಂದರೆ ಅವರು ಅಲ್ಲಿಯ ಸಂಸ್ಥೆಯನ್ನು ಬಿಟ್ಟು ಬಂದರೂ ಕೂಡ ನಮ್ಮಿಬ್ಬರ ಆ ಒಂದು ಅನ್ಯೋನ್ಯತೆ ಮತ್ತು ಕಡಿಮೆ ಆಗಲಿಲ್ಲ. ಆಮೇಲೆ ಅವರು ಇಲ್ಲಿ ಬಂದರು. ಅಂದರೆ ಅವರು BSc ಆದ ತಕ್ಷಣ ಅಲ್ಲಿ ಬಂದು ಅಲ್ಲಿ ಸೇರಿದರು. ಅಲ್ಲಿ ಅಡಿಷನಲ್ ಟೀಚರ್ ಆಗಿದ್ದರು. ಆಮೇಲೆ ಒಂದು ವರ್ಷ ನಮ್ಮ ಸೆಂಟರ್ ಸ್ಕೂಲ್ನಲ್ಲಿ ಅಧ್ಯಾಪಕರಾಗಿ ದುಡಿದರು. ನಾನು ಆವಾಗ ಅವರ ಜೊತೆಗೆ ಇಲ್ಲಿ ದುಡಿತಾ ಇದ್ದೆ. ಅಲ್ಲಿ ಕೂಡ ಅಧ್ಯಾಪಕನಾಗಿ ದುಡಿತಾ ಇದ್ದೆ. ಆದರೆ ಮತ್ತೆ ನಾನು ಉಪನ್ಯಾಸಕನಾಗಿ ನೇಮಕಗೊಂಡಿರುವಂಥದ್ದು. ಅವರು ಅಲ್ಲಿ ಬಿಟ್ಟು ಬಂದ ನಂತರ ನನಗೆ ಅವರು ಆಗಾಗ ಇಲ್ಲಿ ಸಿಗ್ತಾಯಿದ್ದರು ಮಂಗಳೂರಿನಲ್ಲಿ. ಇಲ್ಲಿ ಬಂದು ಕೋಡಿಕಲ್ನಲ್ಲಿ ಅವರು ಅವರ ನಿವಾಸವನ್ನು ಮಾಡಿದರು.
ಅಲ್ಲಿ ಅವರು ಬಹುಶಃ ನನಗೆ ತಿಳಿದ ಪ್ರಕಾರ ಅವ್ರ ಮಗಳಿಗೆ ಯಕ್ಷಗಾನದ ಒಂದು ಶಿಕ್ಷಣವನ್ನು ಕೊಟ್ಟರಂತೆ. ಆವಾಗ ಆ ಮನೆಯಿಂದ ಈ ಮನೆಯಿಂದ ಒಂದಿಬ್ಬರು ಮಕ್ಕಳು ಸೇರಿಕೊಂಡ್ರು. ಆಮೇಲೆ ಮತ್ತೆ ಒಂದು ಕೆಲವು ದಿವಸ ಆಗುವಾಗ ಇನ್ನು ಮತ್ತೆ ಸ್ವಲ್ಪ ಮಕ್ಕಳು ಜಾಸ್ತಿ ಆದರು. ಆಮೇಲೆ ಈ ಸರಣಿ ಯಕ್ಷಗಾನ ಬಯಲಾಟಕ್ಕೆ ಕೆಲವು ವೇಷಧಾರಿಗಳಾಗಿ ಅಲ್ಲಿ ಸಿದ್ಧರಾದರು. ಆಮೇಲೆ ಆ ಸಂಖ್ಯೆ ಜಾಸ್ತಿ ಆಗ್ತಾ ಹೋಗಿ ಒಂದು ದಿವಸದ ಇಡೀ ಯಕ್ಷಗಾನ ಬಯಲಾಟವನ್ನು ಮಾಡುವಷ್ಟು ಅವರಿಗೆ ಶಿಷ್ಯಂದಿರಾದರು. ಅಷ್ಟು ಮಾತ್ರ ಅಲ್ಲೇ ಕೊನೆಗೆ ಇಡೀ ಒಂದು ವಾರದ ಸರಣಿ ಯಕ್ಷಗಾನ ಬಯಲಾಟವನ್ನು ಮಾಡುವಂಥ ಒಂದು ಶಿಷ್ಯರನ್ನು ಅವರು ತಯಾರು ಮಾಡಿದರು. ಇದು ಬಹಳ ಒಂದು ವಿಶೇಷ. ಆಮೇಲೆ ನನಗೆ ಮತ್ತೆ ಅವರ ಸಾಹಸ ಗೊತ್ತಾದ್ದು ಈ ಸರಯು ಯಕ್ಷ ವೃಂದ ಇದು ಆರಂಭಿಸಿ 5ನೇ ವರ್ಷದಲ್ಲಿ ಅವರು ಪುಸ್ತಕವನ್ನು ಹೊರಗೆ ತಂದರು. ಯಕ್ಷಗುಚ್ಛ ಅಂತ ಪುಸ್ತಕ. ಅದರಲ್ಲಿ 6 ಪ್ರಸಂಗ, 5+1, 5 ಕನ್ನಡದಲ್ಲಿ, 1 ತುಳುವಿನಲ್ಲಿ. ಆ ಪ್ರಸಂಗ ಬಹಳ ಒಳ್ಳೆಯದಿತ್ತು. ನಾನು ಮತ್ತೆ ಹೇಳಿದ ಗೊತ್ತಾಯ್ತು ನನಗೆ, ಅವರು ಅನೇಕ ಭಾಗವತರುಗಳ ಪ್ರಸಂಗವನ್ನು ಅವರು ಇಟ್ಟುಕೊಂಡಿದ್ದರು. ಅದಕ್ಕೆ ಅರ್ಥವನ್ನು ಕೂಡ ಸಂಗ್ರಹಿಸಿದರು. ಆ ಅರ್ಥವನ್ನು ಏನು ಮಾಡೋದು ಅಂತ ಯೋಚನೆ ಮಾಡುವಾಗ ಯಾರೋ ಅವ್ರಿಗೊಂದು ಒಳ್ಳೆಯ ಸಲಹೆಯನ್ನು ಕೊಟ್ಟರಂತೆ, ಒಂದು ಪುಸ್ತಕದ ರೂಪದಲ್ಲಿ ಅದನ್ನು ತನ್ನಿ ಅಂತ. ಹಾಗೆಯೇ ಆ ಕಲಾಮಾತೆಗೆ ಆ ಯಕ್ಷಗುಚ್ಛ, ಆ ಗುಚ್ಛವನ್ನು ಸಮರ್ಪಿಸಿದರು ಮತ್ತು ಅವರು ಬೆಳಕಿಗೆ ಬಂದರು. ಆಮೇಲೆ ಅವರು ಕೊರೋನಾ ಕಾಲದಲ್ಲಿ ಕೂಡ ಕಂಟಿನ್ಯೂಸ್ ಆಗಿ 3 ವರ್ಷ ಕೂಡ ತಾಳಮದ್ದಳೆಯನ್ನು ಮುಂದುವರಿಸಿದ್ದಾರೆ ಅಂತೆ, ಅದು ನಾನು ಕೇಳಿದೆ. ಆಮೇಲೆ ತುಳು ಭಾಷೆಯಲ್ಲಿ ತುಳುವೆರೆ ಅಂಥೇಳಿ ತುಳುವೆರೆ ಏಳಾಟ ಅಂತ ಒಂದು ಪ್ರಸಂಗವನ್ನು ಕೂಡ ಮಾಡಿದ್ದಾರೆ. ಅದು ಬಹಳ ವಿಶೇಷ. ಯಾಕಂದರೆ ಅದು ಕೊರೋನಾ ಕಾಲದಲ್ಲಿ ಯಾರೂ ಹೊರಗೆ ಬರುವಂತಿಲ್ಲ. ಆದರೂ ಎಲ್ಲ ಅಡ್ಡಿ ಆತಂಕಗಳನ್ನು ನಿವಾರಣೆ ಮಾಡಿ ಅವರು ಅಂತಹ ಒಂದು ಸಾಹಸವನ್ನು ಮಾಡಿದ್ದಾರೆ ಅಂತೇಳಿದರೆ ಬಹಳ ವಿಶೇಷ. ಟೌನ್ ಹಾಲ್ನಲ್ಲಿ ಸ್ತ್ರೀ ಪ್ರಧಾನವಾಗಿರುವಂತಹ ಪ್ರಸಂಗ, ಅಂತಹ 7 ಸರಣಿ ಪ್ರಸಂಗಗಳನ್ನು ಮಾಡಿ ಅದರಲ್ಲಿ ಮೇಳದ ಕಲಾವಿದರು ಭಾಗವಹಿಸಿದರು. ಅಂತಹ ಒಂದು ಪ್ರಸಂಗಗಳನ್ನು ಮಾಡಿ ಆ ಸಪ್ತಾಹವನ್ನು ಕೂಡ ಅವರು ಆಚರಿಸಿದರು ಅಂತ ಕೇಳಿದೆ. ಏನು ಇರಲಿ, ಅವರು ಅಂತಹ ಒಂದು ದೊಡ್ಡ ಸಾಹಸವನ್ನು ಮಾಡಿ ಇವತ್ತು ನಿಮ್ಮೆಲ್ಲರ ಪ್ರೀತಿಯನ್ನು ಗಳಿಸಿದ್ದಾರೆ. ಕಲಾರಾಧಕ, ಕಲಾದೇವಿಯ ಒಂದು ಪ್ರೀತಿಗೆ ಪಾತ್ರರಾದಂಥ ವ್ಯಕ್ತಿ. ನನಗೆ ಇನ್ನೊಂದು ಕಂಡದ್ದು ಅವರ ತಮ್ಮ ನಮ್ಮ ಮಧುಸೂದನ ಅಲೆವುರಾಯರು. ಅವರು ಇತ್ತೀಚೆಗಷ್ಟೇ ನನಗೆ ಪರಿಚಯ ಆಯಿತು. ಯಕ್ಷಧ್ರುವ ಪಟ್ಲ ಫೌಂಡೇಶನ್ನಲ್ಲಿ ನಮ್ಮ ಮೊದಲ ಭೇಟಿಯಾದ್ದು ಬಹುಶಃ. ನನಗೆ ಬಹಳ ಆತ್ಮೀಯರಾದರು. ಆಮೇಲೆ ಅವರ ಸಜ್ಜನ, ಸರಳ ವ್ಯಕ್ತಿ. ನಾವು ಅಂಥವ್ರನ್ನ ಹೆಚ್ಚು ಪ್ರೀತಿಸುವುದು, ಅಂಥವ್ರನ್ನ ಯಾವತ್ತೂ ನಾವು ಮರೆಯದಿರುವಂಥದ್ದು. ಎಲ್ರಿಗೂ ಬೇಕಾಗುವರು ಏನೊಂದು ಸಜ್ಜನ ವಿನಯ ಅವರಲ್ಲಿ ಇದು ಅಂತ ಹೇಳಿದ್ರೆ, ಆದ್ದರಿಂದಲೇ ಅವರಿಂಥ ಒಂದು ಬೆಳಕಿಗೆ ಬರಲಿಕ್ಕೆ ಕಾರಣ ಆಯಿತು. ಈ ಸಂದರ್ಭದಲ್ಲಿ ನಾನು ಅವರನ್ನು ಕೂಡ ಸ್ಮರಿಸ್ತೇನೆ. ಆಮೇಲೆ ಅಲ್ಲಿ ವೇದಿಕೆಯಲ್ಲಿ ನಮ್ಮ ಡಾಕ್ಟರ್ ಹರಿಕೃಷ್ಣ ಪುನೂರವರು ಸಹ ಇದ್ದಾರೆ. ಅವರು ನಮ್ಮ ಅಳಿಕೆಯ ವಿದ್ಯಾಸಂಸ್ಥೆಗೆ ಬಂದಿದ್ದಾರೆ. ಅಲ್ಲಿ ಅತಿಥಿಯಾಗಿ ಬಂದು ಭಾಷಣವನ್ನು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ, ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಾಗಿತ್ತು. ಆಗ ಕೂಡ ಅವರು ಅಲ್ಲಿಗೆ ಬಂದು ಅಲ್ಲಿಯ ಒಂದು ಆತಿಥ್ಯವನ್ನು ಆಗ ಸ್ವೀಕರಿಸಿದ್ದಾರೆ. ಆಗ ಗೌರವಾನ್ವಿತ ಕಲ್ಕೂರವರು ಅದರ ಅಧ್ಯಕ್ಷರಾಗಿದ್ದ ಸಮಯ. ಆಮೇಲೆ ನಮ್ಮ ಸುಧಾಕರ್ ರಾವ್ ಪೇಜಾವರ ಸರ್ ಅವರು ಕೂಡ ಹಾಗೆ. ನಾನು ಪರಿಚಯ ನನಗೆ ಭಾಳ ಕಡಿಮೆ, ಆದರೆ ಅವರು ನೋಡಿ ಗೊತ್ತುಂಟು. ಮತ್ತು ನಿನ್ನೆ ಮೊನ್ನೆ ಎಲ್ಲ ಅವರನ್ನು ಇದೆಲ್ಲ ಲೈವ್ ಆಗ್ತಾ ಉಂಟು. ಲೈವಲ್ಲಿ ನಾವೆಲ್ಲ ಕಾಣ್ತಾ ಇದ್ದೆವು. ನಿನ್ನೆ ಮೊನ್ನೆಲ್ಲ ನಾನು ಕಾರ್ಯಕ್ರಮ ನೋಡಿದೆ. ಅವರ ನಿರೂಪಣೆ ಎಲ್ಲ ಭಾಳ ಚೆನ್ನಾಗಿ ಮಾಡಿದರು ಅವರು. ಭಾಳ ಸಂತೋಷ ಆಯಿತು. ಆಮೇಲೆ ಇಲ್ಲಿ ವೇದಿಕೆಯಲ್ಲಿ ನಮ್ಮ ತೋನ್ಸೆ ಪುಷ್ಕಳ್ ಕುಮಾರ್ ಅವ್ರ ಬಗ್ಗೆ ನಾನು ಭಾಳ ಹಿಂದೆ ಕೇಳಿದ್ದೆ. ನಾನು ಅವರು ಹರಿಕತೆ ಮಾಡ್ತಾರೆ, ಭಾಗವತಿಕೆಯನ್ನು ಮಾಡ್ತಾರೆ ಅಂತ ಗೊತ್ತುಂಟು. ಅವರೆಲ್ಲ ಈಗ ವೇದಿಕೆಯಲ್ಲಿದ್ದಾರೆ. ಆಮೇಲೆ ನಮ್ಮ ಎದುರುಗಡೆಯಿಂದ ನಮ್ಮ ಸುಂದರಣ್ಣ ಇದ್ದಾರೆ, ಸುಂದರ ಶೆಟ್ಟರು, ಭಾಳ ಆತ್ಮೀಯರು. ಬಾಳಪ್ಪ ಶೆಟ್ಟರ ಮಗ, ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟರ ಮಗ ಸುಂದರ ಶೆಟ್ಟಿ. ಅವರ ತಮ್ಮನೂ ನಮಗೆ ನಮ್ಮ ಊರಲ್ಲಿ ಇದ್ದಾರೆ. ಅವ್ರದ್ದು ಚೆನ್ನಾಗಿ ಪರಿಚಯ. ಸರ್, ನೀವೆಲ್ಲ ನಿಮ್ಮೆಲ್ಲರ ಮಧ್ಯೆ ನನ್ನನ್ನು ಕೂತ್ಕೊಳಿಸಿ ಒಂದು ಸನ್ಮಾನವನ್ನು ಮಾಡಿಸಿದ್ದೀರಿ. ನಿಮಗೆ ಖಂಡಿತ ನಾನು ಚಿರಋಣಿಯಾಗಿರ್ತೇನೆ. ಹಾಗೆಯೇ ನಮ್ಮ ಮಿತ್ರರಂಥ ಅಲೆವುರಾಯರು ಈ ಒಂದು ಸರಯು ಯಕ್ಷ ಬಾಲವೃಂದವನ್ನು ಸ್ಥಾಪಿಸಿ ಒಂದು ಜನಮನ್ನಣೆ ಗಳಿಸಿದ್ದಾರೆ. ಎಷ್ಟೋ ಮಕ್ಕಳಿಗೆ ಯಕ್ಷ ಶಿಕ್ಷಣವನ್ನು ನೀಡಿದ್ದಾರೆ. ನಾನು ಆಗ ಹೇಳಿದಾಗೆ ಇಡೀ ಒಂದು ಸರಣಿ 7 ಸಪ್ತಾಹವನ್ನು ಮಾಡುವಷ್ಟು ವಿದ್ಯಾರ್ಥಿಗಳು ಇವತ್ತು ಅವರು ಬಳಿ ಇದ್ದಾರೆ. ಅವರು ಶಿಕ್ಷಣ ಕೊಟ್ಟಂಥ ವಿದ್ಯಾರ್ಥಿನಿಯರು ಮದುವೆಯಾಗಿ ಹೋಗಿರ್ಬೋದು, ಬಟ್ ಅಲ್ಲಿಗೆ ಮತ್ತೆ ಸೇರಿಕೊಳ್ತಾ ಇದ್ದಾರೆ. ಈ ರೀತಿ ಅದು ಮುಂದುವರಿತಾ ಹೋಗಲಿ. ಇದೀಗ 24ನೇ ವರ್ಷದಲ್ಲಿ ಇದೀಗ ನಡೀತಾ ಉಂಟು. ಇನ್ನು ಮುಂದಕ್ಕೆ 25ನೇ ವರ್ಷ ರಜತ ಸಂಭ್ರಮವನ್ನು ಆಚರಿಸ್ತಾ ಉಂಟು. ರಜತ ಸಂಭ್ರಮಗಳು ಅತ್ಯಂತ ಯಶಸ್ವಿಯಾಗಿ ಜರಗಲಿ ಅಂತ ಹಾರೈಸುತ್ತಾ, ನನಗೆ ಒಂದು ಅವಕಾಶವನ್ನು ಕೊಟ್ಟಂಥ ನಿಮ್ಮೆಲ್ಲರನ್ನೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ನಾನು ಸ್ಮರಿಸುತ್ತಾ ನನ್ನ 2 ಮಾತುಗಳನ್ನು
ಶ್ರೀ ಮಂಜುನಾಥ ಸ್ವಾಮಿ ಪಾದರವಿಂದಗಳಿಗೆ ಸಮರ್ಪಿಸ್ತೇನೆ. ನಮಸ್ತೆ. ದೇರಬೇಲು ರಮೇಶ್ ತಂತ್ರಿಗಳು ದಯವಿಟ್ಟು ಬರಬೇಕು. ಈಗಾಗಲೇ ಅವರನ್ನು ಆಮಂತ್ರಿಸಿದ್ದೇವೆ. ಅವರು ಎಲ್ಲ ಪೂಜಾ ಸಾಹಿತ್ಯ ಇತ್ಯಾದಿ ವಿಚಾರಗಳಲ್ಲಿ ತುಂಬ ಜವಾಬ್ದಾರಿತರಾಗಿರ್ತಾರೆ. ಆದರೂ ಪ್ರತಿ ವರ್ಷವೂ ಕೂಡ ಕದ್ರಿಯಲ್ಲಿ ಆಗುವಂಥ ಎಲ್ಲ ಕಾರ್ಯಕ್ರಮಗಳಿಗೂ ಅವರಿಗೊಂದು ವಿಶೇಷವಾದಂತಹ ಸಂಬಂಧ ಇದೆ. ದೇರಬೇಲು ಹರಿಕೃಷ್ಣ ತಂತ್ರಿಗಳು ಮತ್ತು ಅವರ ಕುಟುಂಬದವರು ಎಲ್ಲರೂ ಇಲ್ಲಿ ಸದಾ ಯಾವಾಗಲೂ ಬರ್ತಾ ಇರುವವರು ಮತ್ತು ಇಲ್ಲಿ ಆರಾಧಕರು ಕೂಡ. ಅವರ ಕ್ಷೇತ್ರದಲ್ಲಿಯೂ ಕೂಡ ಭಾಳ ವಿಶೇಷವಾದ ಕಾರ್ಯಕ್ರಮಗಳನ್ನು ಆಚರಿಸ್ತಾರೆ. ಎಲ್ಲ ಕಲಾವಿದರನ್ನು ಕೂರಿಸಿ ಅಭಿನಂದಿಸಿ ಗೌರವಿಸಿ ಅವರ ಕಲಾ ಪ್ರೌಢಮೆಯನ್ನು ಮೆಚ್ಚಿಸಿ ಅವರಿಗೆ ಸಂಬಂಧಪಟ್ಟಂಥ ಪ್ರಸಾದವನ್ನು ನೀಡಿ ಈ ಥರ ಪ್ರೋತ್ಸಾಹದ ಉತ್ಸಾಹವನ್ನು ಕೊಡೋದರಲ್ಲಿ ರಮೇಶ್ ತಂತ್ರಿಗಳು ನಮ್ಮ ಜೊತೆ ಇದ್ದಾರೆ. ಅವರನ್ನು ಪುಷ್ಪಗುಚ್ಛ ಇನ್ನೊಂದಿಗೆ ಸ್ವಾಗತಿಸ್ತಾ ತನ್ನೆರಡು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸ್ತಾ ಇದೆ. ಹರಶಂಭೋ ಮಹಾದೇವ ವಿಶ್ವೇಶಾಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತುತೆ. ವೇದಿಕೆಯಲ್ಲಿದ್ದಂತಹ ಎಲ್ಲ ಗಣ್ಯರಿಗೂ ಕೂಡ ವಂದನೆಗಳನ್ನು ಸಲ್ಲಿಸುತ್ತಾ ವಿಶೇಷವಾಗಿ ಏನು ಮಾತಾಡಲಿಕ್ಕೆ ಏನಿಲ್ಲ. ಅಲೆವರಾಯರು ವರ್ಷ ಕೂಡ ಇಷ್ಟೊಂದು ದೊಡ್ಡ ಕಾರ್ಯಕ್ರಮ ಚಂದದಲ್ಲಿ ಮಾಡ್ತಾಯಿದ್ದಾರೆ. ಅದು ದೇವರ ಜಾಗದಲ್ಲಿ ಮಾಡೋದ್ರಿಂದ ಅದಕ್ಕೊಂದು ದೇವತಾನುಗಳು ಕೂಡ ಬರ್ತದೆ ಅಂತ ಅರ್ಥ. ಎಲ್ಲೆಲ್ಲಿ ಮಾಡೋಕ್ಕಿಂತ ದೇವರ ಕದ್ರಿ ದೇವರಿಂದ ನಮ್ಮ ಇಡೀ ಮಂಗಳೂರಿನ ಗ್ರಾಮ ದೇವರು, ಹಾಗೆ ಇಡೀ ಮಂಗಳೂರಿಗೆ ಒಡೆಯ ಕದ್ರಿ ದೇವರು. ಹಾಗೆ ಅಂತಹ ಕದ್ರಿ ಮಂಜುನಾಥ ದೇವರ ಸನ್ನಿಧಾನದಲ್ಲಿ ಅಲೆಯವರವರು ಮಾಡುವಂಥ ಕಾರ್ಯಕ್ರಮವನ್ನು ಕದ್ರಿ ಮಂಜುನಾಥ ದೇವರೇ ಚಂದದಲ್ಲಿ ಮಾಡಿಸ್ಕೊಂಡಿದ್ದಾರೆ. ಯಾಕಂದರೆ ಅವರ ದೇವತಾ ಅನಂತಂ ವಿಷ್ಣು ಸನ್ನಿಧಾನ ಅಂತೇಳಿ ದೇವರ ಸನ್ನಿಧಾನದಲ್ಲಿ ಮಾಡಿದರೆ ಅದಕ್ಕೆ ಅನಂತವಾದಂಥ ಫಲ ಉಂಟು ಅಂತ ಅರ್ಥ. ಹಾಗೆ ಯಕ್ಷಗಾನ ಎಂಬಂತ ಕೂಡ ಹಾಗೆ ಅದರಲ್ಲೆಲ್ಲವೂ ಕೂಡ ದೇವರ ಕಥೆಗಳೇ ಪೌರಾಣಿಕ ಕಥೆಗಳೇ ಇರುತ್ತದೆ ಹೇಳಿ. ಇರುವಂಥ ಆ ಯಕ್ಷಗಾನ ಅಂದರೆ ದೇವರಿಗೂ ಕೂಡ ಭಾರಿ ವಿಶೇಷವಾದಂಥ ಸೇವೆ ಅಂತ ಅರ್ಥ. ಆ ಪ್ರಕಾರವಾಗಿ ಅವರು ವರ್ಷ ಕೂಡ ಆ ಸರಯು ಯಕ್ಷಗಾನ ಬಾಲವೃಂದದಿಂದ ಮಾಡುವಂಥ ಯಕ್ಷಗಾನ ಇನ್ನೂ ಕೂಡ ಯಶಸ್ವಿಯಾಗಲಿ, ಒಳ್ಳೆಯ ರೀತಿಯಲ್ಲಿ ನಡೀಲಿ. ಹೀಗೆ ವರ್ಷ ಕೂಡ ವಿಜೃಂಭಣೆಯಲ್ಲಿ ಆಗಲಿ ಅಂತ ಹೇಳ್ಕೊಂಡು ಆ ಕದಿರಿ ಮಂಜುನಾಥ ದೇವರ ಹತ್ರ ಪ್ರಾರ್ಥನೆ ಮಾಡುತ್ತಾ ಒಂದೆರಡು ಮಾತುಗಳು ಮುಗಿಸಿಬಿಟ್ಟು. ಧರ್ಮದರ್ಶಿ ಹರಿಕೃಷ್ಣ ಪುನರವರು ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಪ್ರತಿ ವರ್ಷವೂ ಕೂಡ ನಮ್ಮ ಜೊತೆ ಇದ್ದವರು. ಸೂರ್ಯನ ದಿವಸ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ ಮತ್ತು ಸಮಾರೋಪ ವೇದಿಕೆಯಲ್ಲಿ ಕೂಡ ಅವರು ಕಳೆದ 6 ದಿನಗಳಲ್ಲಿ ಕೂಡ ಎಲ್ಲ ಕಡೆಯಲ್ಲಿ ಕಾರ್ಯಕ್ರಮ ಇದ್ದರೂ ಇದನ್ನು ಇಟ್ಕೊಂಡು ನಮ್ಮ ಮನ್ನಣೆ ಮಾಡಿ ವೇದಿಕೆಯಲ್ಲಿ ಅಲಂಕೃತರಾಗಿದ್ದಾರೆ. ಅವರು ನಮ್ಮನ್ನು ಉದ್ದೇಶಿಸಿ ಸಭಾಧ್ಯಕ್ಷ ಪೀಠದಿಂದ ಈ ವೇದಿಕೆಯಲ್ಲಿ ಅಧ್ಯಕ್ಷ ನುಡಿ ಮಾಡಬೇಕು ಅಂತ ವಿನಿಸ್ತಾ ಇದ್ದೀವಿ. ಶ್ರೀಧರಸ್ವಾಮಿ ಮಂಜುನಾಥನಿಗೆ ಗ್ರಹಣ ಮಾಡುತ್ತಾ ವೇದಿಕೆಯಲ್ಲಿ ನೇರಾದ್ಮಿ ಬಂಧುಗಳೇ, ರವಿ ಅಲೆಯವರಾಯರ ಒಂದು ಸಾಹಸಿಕ ಮೆಚ್ಚಲೇಬೇಕು. ವಾಸ್ತವವಾಗಿ ಅಧ್ಯಾಪಕರವರು ಮಕ್ಕಳಿಗೆ ಪಾಠ ಹೇಳೋದ್ರ ಜೊತೆಗೆ ಯಕ್ಷಗಾನದ ಗುರುವಾಗಿ ಮಕ್ಕಳಿಗೆ ಪಾಠವನ್ನು ಹೇಳಿ ನಮ್ಮ ಸಂಸ್ಕೃತಿ ಉಳಿಸುವಂಥ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಅವರಿಗೆ ತನುಮನ ಧನದ ಸಹಕಾರ ನೀಡಿ ಈ ಕಲೆಯನ್ನು ಬೆಳೆಸುವಂಥ ಅವರಿಗೆ ಪ್ರೋತ್ಸಾಹ ನೀಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಸನ್ಮಾನಿತರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ, ಅಲೆಯವರ ಮಸೂರು ಅಲೆಯವರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಅಂತ ಶುಭ ಹಾರೈಸ್ತಾ ನಮಸ್ಕಾರ. ನಮ್ಮ ವೇದಿಕೆ ಮುಂಭಾಗದಲ್ಲಿ ಸದಾಶಿವ ಮಾಸ್ಟರ್ ಕೂಡ ಇದ್ದಾರೆ. ಅಲ್ಲಿ ಸುಮಾರು 50 ವರ್ಷಗಳಿಂದ ಯಕ್ಷಗಾನದ ಬೇರೆ ಬೇರೆ ಕಾರ್ಯಕ್ರಮ ಸಂಯೋಜನೆ ಮಾಡಿದವರು ಉಪಸ್ಥಿತಿಯನ್ನು ಕೂಡ ಗೌರವಿಸ್ತಾ ಇದ್ದೀವಿ. ವೇದಿಕೆಯ ಮೇಲೆ ಇವತ್ತೆಲ್ಲ ಅತಿಥಿಗಳು ಬಂದು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮಗೆ ಶುಭ ಹಾರೈಸಿದ್ದಾರೆ. ಪ್ರತಿನಿತ್ಯ ಆಗುವಂಥ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಲಿಕ್ಕೆ ಕಾರಣ ತುಂಬ ಹಿತೈಷಿಗಳ ಶುಭ ಹಾರೈಕೆಯಿಂದಾಗಿ. ಇವತ್ತು ಸಹಸ್ರಾರು ನೋಡುಗರು ಕೇಳುಗರು ನಮ್ಮ ಟಿ ವಿಯ ಮೂಲಕ ನಮ್ಮ ಮಸೂದನ್ ಅಲೆವರಾಯರ ಚಾನೆಲ್ನ ಮೂಲಕ ನೋಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಕೊಡಿದರೆ ಉತ್ತರಾರ್ಧದಲ್ಲಿ ಜರುಗುತ್ತಿರುವಂಥ ಯಕ್ಷಗಾನಕ್ಕೂ ಒಳ್ಳೆಯ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇದೇ ರೀತಿಯಲ್ಲಿ ಮುಂದಿನ ವರ್ಷ ನಾವು 25ನೇ ವರ್ಷವನ್ನು ಆಚರಿಸಲಿಕ್ಕಿದ್ದೇವೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಯನ್ನು ಭಿನ್ನ ಮಾಡುತ್ತಾ ವೇದಿಕೆಯಲ್ಲಿದ್ದಂಥ ಎಲ್ಲರೂ ಕೂಡ ಒಟ್ಟಿಗೆ ಧನ್ಯವಾದಗಳು ನೀಡಿ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ಉತ್ತರಾರ್ಧದಲ್ಲಿ ಈಗ ಯಕ್ಷಗಾನ ಪ್ರಸಂಗಕ್ಕಾಗಿ ಸಿದ್ಧರಾಗಿದ್ದಾರೆ. ಪ್ರಬುದ್ಧರಾದಂಥ ಕಲಾವಿದರ ಜೊತೆ ನಮ್ಮ ಮಕ್ಕಳ ಕಲಾವಿದರು ಕೂಡ ಜೊತೆಯಾಗಿ ಸೇರಿ ಯಕ್ಷಗಾನವನ್ನು ನೀಡಲಿಕ್ಕಿದ್ದಾರೆ. ನೀವೆಲ್ಲ ಅದನ್ನು ವೀಕ್ಷಿಸಿ ಪುನೀತರಾಗಬೇಕು ಅಂತ ವಿನಂತಿಸ್ತಾ ಇದೆ.